ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಭಾದ್ರಪದ ಮಾಸದ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದೇ ಇರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಒಂದು ರೀತಿ ಖುಷಿ ಸಂತೋಷ. ಜೊತೆಗೆ ಈ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಬಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಬಹಳ ವಿಶೇಷವಾಗಿ ಎನ್ಸ್ಪೋಪಾಕ್ಸ್, ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋಪಾಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತರಾದರೆ ಎಲ್ಲೋ ಒಂದು ಕಡೆ ಕನಸಿನ ಮನೆಯನ್ನು ನನಸನ್ನು ಮಾಡ್ಕೊಂಡ್ಬಿಡ್ತಾರೆ. ಬಡವರಾದರೆ ಆ ಒಂದು ಕನಸಿನ ಮನೆಯನ್ನು ಕನಸು ಹಾಗೆ ಉಳಿಸ್ಕೊಂಡ್ಬಿಡ್ತಾರೆ. ಆದರೆ ಇಲ್ಲಿ ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟು ಇನ್ಸ್ಪೋ ಬಾಂಟಿಯಾ ಜೂಬ್ಲಿ ಪಾರ್ಕ್ ಅಂತ ಹೇಳಿ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳ ಒಂದು ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ವಾಸ್ತುಗೃಹಗಳು ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು. ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ವಾಸ್ತುಗೃಹಗಳು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ತಮಗೊಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. 0% EMI 1% ಸ್ಕೀಮ್ನೊಂದಿಗೆ. ಮತ್ತು ಸ್ಪಾಟ್ ಬುಕಿಂಗ್ ಮಾಡ್ತಕ್ಕಂಥವ್ರಿಗೆ 10 ಗ್ರಾಮ್ ಬಂಗಾರವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಮತ್ತು 140ಕ್ಕೂ ಹೆಚ್ಚು ಕ್ಲಬ್ಗಳಲ್ಲಿ ಲೈಫ್ ಟೈಮ್ ಮೆಂಬರ್ಶಿಪ್ಪನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ, ಅದು ಭಾರತದಾದ್ಯಂತ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಸ್ಪೋಪಾಕ್ಸ್. ಇವರ ದೂರವಾಣಿ ಸಂಖ್ಯೆನೂ ಕೂಡ ಇದೆ 8095363636 8095363636. ಮತ್ತು ಇವರ ವೆಬ್ಸೈಟ್ ಕೂಡ ಇದೆ www.enspoparks.com ಅಂತ ಹೇಳಿ. ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲಾಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ದೋಷನೋ ಇಲ್ಲಾಂದರೆ ಸಮಸ್ಯೆಗಳಿದ್ರೆ ಅದೆಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರ ಹೋಮ ಹವನಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು, ನಿವಾರಣೆಯನ್ನು ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯನ ಪ್ರತಿನಿತ್ಯದ ಜೀವನದಲ್ಲಿ ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಆಲೋಚನೆಗಳಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಕ್ಕಂಥದ್ದಾಗಲಿ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಕಣ್ಣು ದೃಷ್ಟಿಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮತ್ತು ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ನಾವೆಲ್ಲರೂ ಕೂಡ ಸೇಫ್ ಆಗಿರಬೇಕು ಅಂತಂದರೆ, ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್.
ಯಾಕೆ ಅಂತಂದರೆ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಪೆಂಡೆಂಟು, ಅದರ ಮಧ್ಯದಲ್ಲಿ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ರತ್ನ, ಅದೇ ದ ಡಿವೈನ್ ಸ್ಟಾರ್. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಂದರೆ ದ ಡಿವೈನ್ ಸ್ಟಾರ್ ಅಂತಲೇ ಹೇಳ್ಬೋದು. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮದಲ್ಲಿ ತಾವು ಒಮ್ಮೆ ತಾಯಿಯ ಸಾನ್ನಿಧ್ಯಕ್ಕೆ ಬಂದರೆ ಅಲ್ಲಿ ಇವರದೇ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಖರೀದಿಯನ್ನು ಮಾಡಿ ಇದನ್ನು ಧರಿಸ್ಕೊಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೂಜ್ ಜೊತೆಗೆ ₹150 ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೇ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್ ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿರ್ತಕ್ಕಂಥ ಒಂದು ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಕ್ಷೇತ್ರಗಳಿಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜ್ಗಳನ್ನು ಒದಗಿಸಿ ಕೊಡೋದ್ರ ಜೊತೆಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ದರ್ಶನದ ವ್ಯವಸ್ಥೆಯನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಇನ್ನೇನು ಇದೇ ಬರ್ತಕ್ಕಂಥ 17, 18, 19 ಬಹಳ ಅದ್ಭುತವಾಗಿರ್ತಕ್ಕಂಥ ಶಿರ್ಡಿ ಯಾತ್ರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಬಾರಿ ಬಾಬಾರವರ ಸಾನ್ನಿಧ್ಯದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದಿದೆ. 3 ಹೊತ್ತೂ ಕೂಡ ಬಾಬಾರವರ ದರ್ಶನದ ವ್ಯವಸ್ಥೆ ಆಗಲಿ, ಸಂಜಾ ಕಾಲದ ಆರತಿಯ ಸಮಯದಲ್ಲಿ ಒಂದು ವ್ಯವಸ್ಥೆ ಆಗಲಿ, ಮತ್ತು ಬಾಬಾರವರ ಸಾನ್ನಿಧ್ಯದಲ್ಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಗುರುಜಿರವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲೇ, ಅವರ ಉಪಸ್ಥಿತಿಯಲ್ಲೇ. ಹಾಗಾಗಿ ಈ ಬಾರಿಯ ನಮ್ಮ ಶಿರಡಿ ಪ್ರಯಾಣದಲ್ಲಿ ಗುರುಜಿರವರು ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಬಾಬಾರವರ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನವನ್ನು ಮಾಡೋದ್ರ ಜೊತೆಗೆ ಅಲ್ಲೇ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು. ಅದರ ಜೊತೆಗೆ ಬರೀ ಶಿರಡಿ ಮಾತ್ರವಲ್ಲ, ಗುರುಜಿಯವರೊಟ್ಟಿಗೆ ಮತ್ತಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ತಾವೆಲ್ಲರೂ ಕೂಡ ಮಾಡ್ತಕ್ಕಂಥವ್ರು ಇದ್ದೀರಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಮತ್ತು ಇಂದಿನ ಭಾಗದ ಅಂತ್ಯದಲ್ಲಿ ತಿಳಿಸ್ತಾ ಇದ್ದೆ ನಾನು, ಸಾಯಿ ಶುಭ್ ಟೂರ್ಸ್ ರವರ ಈ ಬಾರಿಯ ಶಿರಡಿ ಯಾತ್ರೆ ಬಹಳ ಅದ್ಭುತವಾಗಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಯಾಕೆ ಅಂತಂದರೆ ಇನ್ನೇನು ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 17, 18, 19 ಹತ್ತಿರದಲ್ಲಿದೆ. ಹಾಗಾಗಿ ಇನ್ನು ಯಾರೆಲ್ಲ ಬುಕ್ಕಿಂಗನ್ನು ಮಾಡ್ಕೊಂಡಿಲ್ಲ ಈ ಕೂಡಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಬಾರಿಯ ಶಿರಡಿ ಯಾತ್ರೆಯಲ್ಲಿ ಗುರೂಜಿಯರವರು ಕೂಡ ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ಗುರೂಜಿಯವರೊಟ್ಟಿಗೆ ಯಾರೆಲ್ಲ ಪ್ರಯಾಣವನ್ನು ಬೆಳೆಸಬೇಕು ಅಂತಿದ್ದೀರೋ ತಾವೆಲ್ಲರೂ ಕೂಡ ಬೆಳೆಸ್ಬೋದು. ಯಾಕೆಂತಂದರೆ ಕಳೆದ ಬಾರಿ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಹೋಗಿ ಬಂದಿದ್ವಿ. ಅಲ್ಲಿ ಕಡಲ ತೀರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಯಜ್ಞ ಯಾಗಾದಿಗಳನ್ನು ಮಾಡಿ ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ದರ್ಶನವನ್ನು ಪಡ್ಕೊಂಡಿರ್ತಕ್ಕಂಥದ್ದಿತ್ತು. ಅದೇ ರೀತಿ ಈ ಬಾರಿನೂ ಕೂಡ ಶಿರಡಿಯ ಆ ಒಂದು ಕ್ಷೇತ್ರದಲ್ಲೇ ಮಹಾ ಸಾನ್ನಿಧ್ಯದಲ್ಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದಿದೆ. ಗುರುಗಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದಿದೆ. ಜೊತೆಗೆ ಆ ಕಡೆ ಸುತ್ತಮುತ್ತ ಇರತಕ್ಕಂಥ ಮತ್ತಷ್ಟು ಪುಣ್ಯಕ್ಷೇತ್ರಗಳ ದರ್ಶನದ ವ್ಯವಸ್ಥೆನೂ ಕೂಡ ಸಾಯಿ ಶುಭ್ ಟೂರ್ಸ್ರವರು ಮಾಡಿದ್ದಾರೆ. ಹಾಗಾಗಿ ಯಾರೆಲ್ಲ ಈ ಯಾತ್ರೆಗೆ ಭಾಗಿಯಾಗಬೇಕು ಅಂದ್ಕೊಂಡಿದ್ದೀರೋ ಈ ಕೂಡಲೇ ನಾನು ತಿಳಿಸ್ತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡ್ಕೊಳ್ಳಿ. ಆದಷ್ಟು ಬೇಗ ಬುಕ್ಕಿಂಗನ್ನು ಕೂಡ ಮಾಡ್ಕೊಳ್ಳಿ. ಯಾಕೆಂತಂದರೆ ಅತಿ ಕಡಿಮೆ ಅವಕಾಶಗಳಿದೆ. ಹಾಗಾಗಿ ಆದಷ್ಟು ಬೇಗ ಕರೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ದೂರವಾಣಿ ಸಂಖ್ಯೆಯನ್ನು ನಿಮ್ಮ ಮೊಬೈಲಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಬಟ್ ಆದರೆ ಒಂದು ವಿಚಾರ ಸ್ಪಷ್ಟೀಕರಿಸ್ತೀನಿ, ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಗುರುಗಳ ಅಪಾಯಿಂಟ್ಮೆಂಟ್ ಬಗ್ಗೆ ಆಗಲಿ, ಗುರುಗಳು ಯಾವಾಗ ಸಿಗ್ತಾರೆ, ಎಲ್ಲಿ ಸಿಗ್ತಾರೆ, ಗುರೂಜಿಯವರು ಹೆಂಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚೂರೂ ಕೂಡ ಮಾಹಿತಿ ಸಿಗೋದಿಲ್ಲ. ಯಾಕೆ ಅಂತಂದರೆ ಗುರೂಜಿಯವರ ಆಗು ಹೋಗುಗಳಾಗಲಿ, ಇಲ್ಲಾಂದರೆ ಗುರೂಜಿಯವರು ಯಾವಾಗ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಆಗಲಿ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಯಾವುದೇ ರೀತಿ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಯಾತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಮಾತ್ರ ನಿಮಗೆ ಲಭ್ಯವಾಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. 9590247247. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9590247247. ಇದಕ್ಕೆ ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ನಮ್ಮ ಜೊತೆ ತಾವೆಲ್ಲರೂ ಕೂಡ ಶಿರಡಿ ಯಾತ್ರೆಗೆ ಪಾಲ್ಗೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಶ್ರೀ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ್ ಸಿದ್ದಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಸಜನರೀಂ ಸರೋಜಹಸ್ತೆ ಧವಲತರಾಗುಂ ಶಕಂದಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಬೋಧಿಕರೆ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತ ವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಗೌರೀನ್ಮಮಾಯಸ್ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋ ಮನ್ ಮಹಾಲಕ್ಷ್ಮೀ ನಮೋ ನಮಃ ಮಹಾಲಕ್ಷ್ಮೀ ನಮೋ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ತ್ರಿಶಕ್ತಿಸ್ವರೂಪಿಣ್ಯೇ ನಮೋ ನಮಃ ಓಂ ಬ್ರಾಹ್ಮ್ಯೇ ನಮಃ ಮಾಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವೈಷ್ಣವ್ಯೇ ನಮಃ ವಾರಾಹ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿಯೇ ನಮಃ ಮಹಾಲಕ್ಷ್ಮೀ ನಮಃ ಮಹಾಸರಸ್ವತ್ಯೇ ನಮಃ ದುರ್ಗಾಯ ನಮಃ ಗಣಪತಯೇ ನಮಃ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರಸುಂದರಿ ದೇವತಾಭ್ಯೋ ನಮೋ ನಮಃ. ಭಾದ್ರಪದ ಮಾಸದ ಈ ವಿಶೇಷವಾಗಿರ್ತಕ್ಕಂಥ ಶುಕ್ಲ ಪಕ್ಷದ ಈ ದೇವಿಯ ವಾರ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ನಾನು ಸಹಿತ ಪ್ರಾರ್ಥನೆ ಮಾಡ್ತಾ ತಾಯಿ ಮಹಾಲಕ್ಷ್ಮಿ ಆರಾಧನೆ ಜೊತೆಗೆ ಈಗಾಗಲೇ ಎಲ್ಲೆಲ್ಲಿ ಗಣಪತಿಗಳನ್ನು ಇಟ್ಟಿದ್ದೀರೋ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬ ಬಾಲಕರಿಗೂ ಪ್ರತಿಯೊಬ್ಬರಿಗೂ ಸಹಿತ ಒಳಿತಾಗಲಿ, ಶುಭವಾಗಲಿ. ಹಾಗೆ ಒಂದಷ್ಟು ವಿಧಿವಿಧಾನಗಳನ್ನು ಗಣಪತಿಯ ಅನುಷ್ಠಾನದಲ್ಲಿ ಗಣಪತಿ ಎಂಬತಕ್ಕಂಥದ್ದು ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗಣಪ ಅಂತ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವ, ಗಿರಿಜಾಶಂಕರ, ಹಾಗೆ ಪಾರ್ವತಿ ಮನೋಹರನಾಗಿರ್ತಕ್ಕಂತಹ ಸಾಂಬ ಸದಾಶಿವ, ಶಿವಪಾರ್ವತಿಯರು ಕೈಲಾಸದಲ್ಲಿ ಕೂತು ಗಣಾಧ್ಯಕ್ಷನಾಗಿ ಅಗ್ರಗಣ್ಯನಾಗಿ ಯಾರನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದಾಗ ಅಣ್ಣ ತಮ್ಮಂದರಿಬ್ಬರನ್ನೂ ಜೊತೆಯಲ್ಲಿ ನೆನೆಸ್ಕೊಂಡು ಇದು ಯಾರಿಗೆ ಈ ಒಂದು ಪದವಿಯನ್ನು ಕೊಡಬೇಕು ಅಂದಾಗ ಗಣಪನಿಗೆ ಕೊಡಬೇಕು ಎಂಬತಕ್ಕಂಥದ್ದು ಅದರ ಅಭಿಮತ ಸುಬ್ರಹ್ಮಣ್ಯೇಶ್ವರಂದಾಗಿತ್ತು. ಅಂದರೆ ಯಾಕೆ ಈ ವಿಚಾರ ಹೇಳ್ತಿದ್ದೇನೆ ಅಂದರೆ, ಗಣಪ ಅಷ್ಟು ಅದ್ಭುತವಾದಂತಹ ಶಕ್ತಿಯುತವಾಗಿರ್ತಕ್ಕಂಥ ವ್ಯಕ್ತಿ. ಎಲ್ಲರ ಒಂದು ಪೂಜಾನುಷ್ಠಾನದಲ್ಲೂ ಅಗ್ರಗಣ್ಯನಾಗಿರ್ತಕ್ಕಂತಹ ಗಣಪ, ಅಂತಹ ಗಣಪನ ಒಂದು ಸ್ಥಾನವನ್ನು ಇತ್ತೀಚಿನ ದಿನದಲ್ಲಿ ಈ ಕಲಾವಿದರು ಮಾಡ್ತಿರ್ತಕ್ಕಂಥ, ನಿಮ್ಮ ಕಲಾವಿದರ ಕಲೆ ತಪ್ಪು ಅಂತ ನಾವು ಹೇಳೋದಿಲ್ಲ, ಆದರೆ ಇದು ಪೂಜಾ ಸಮಯದಲ್ಲಿ ಭಾದ್ರಪದ ಮಾಸದಲ್ಲಿ ಗಣಪನ ಹಬ್ಬದಲ್ಲಿ ಒಂದಷ್ಟು ಇವತ್ತಿನ ನಾಯಕರಾಗಲಿ ಅಥವಾ ಇವತ್ತಿನ ರಂಗದಲ್ಲಿರ್ತಕ್ಕಂಥವರಾಗಲಿ ಅಥವಾ ಯಾವುದೋ ಒಂದು ಪ್ರಚಲಿತವಾಗಿರ್ತಕ್ಕಂಥವರು ವ್ಯಕ್ತಿನೋ ಏನೋ ಒಂದಿದ್ದಾಗ ಆ ವ್ಯಕ್ತಿಯ ಸ್ವರೂಪದಲ್ಲಿ ಗಣಪನ ಮಾಡಿ ಅವರನ್ನು ಆಡಂಬರವಾಗಿಟ್ಟು ಪೂಜಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟು ಮಾಡುವಂಥದ್ದಲ್ಲ ಅಂತಕ್ಕಂಥದ್ದರ ಧ್ವನಿ ಎಲ್ಲ ರದ್ದಾಗಿದೆ. ಭಗವಂತ ದೇವರು, ದೇವರ ಸಾನ್ನಿಧ್ಯ ಅಂದರೆ ಅದು ದೇವರ ಆಗಿರಬೇಕು. ಆ ಭಗವಂತನ ಸಾನ್ನಿಧ್ಯಕ್ಕೆ ನಾವು ಧಕ್ಕೆ ತರಬಾರದು. ಕಲೆ ಅಂತಕ್ಕಂಥದ್ದು ಯಾರೊಬ್ಬರ ಮನೆ ಸ್ವಂತ ಅಲ್ಲ. ನಿಮ್ಮ ಕೈಯಲ್ಲಿ ಅರಳುವಂತಹ ಕಲೆ ವಿಗ್ರಹಗಳು ನೋಡ್ಲಿಕ್ಕೆ ಆನಂದ, ಪೂಜಿಸ್ಲಿಕ್ಕೆ ಆನಂದ. ಆದರೆ ಅದನ್ನು ಎಲ್ಲೆಲ್ಲಿ ಯಾವಾಗ ಯಾವ ಸಾನ್ನಿಧ್ಯಗಳಿಗೆ ಬಂದಾಗ ಅದು ಅಲ್ಲಿದ್ರೇ ಚೆನ್ನ. ಅದನ್ನು ಹೊರತುಪಡಿಸಿ ನಿಮ್ಮ ಇಷ್ಟಾನುಸಾರ ಇವತ್ತಿನ ಆಧುನಿಕಕ್ಕೆ ಸಂಬಂಧಪಟ್ಟಂಗೆ ಈ ವರ್ಷದಲ್ಲಾಗಿರ್ತಕ್ಕಂಥ ಒಂದಷ್ಟು ಅವಘಡಗಳನ್ನು ಅಥವಾ ಈ ವರ್ಷದಲ್ಲಿ ಯಾವುದೋ ಒಂದು ಪ್ರಚಲಿತವಾಗಿ ಜಗಜ್ಜಾಹೀರಾತಾಗಿದ್ದು ಅಥವಾ ಒಬ್ಬ ವ್ಯಕ್ತಿ ತನ್ನದೇ ಆದಂಥ ಒಂದು ಸ್ವಂತ ಪ್ರತಿಭೆಯಿಂದ ಆತ ಹೊರಬಂದಿದ್ದರೆ ಅವನ್ನ ಗಣಪತಿ ಮಾಡಿಡೋದು ಅಥವಾ ಆ ವ್ಯಕ್ತಿಯನ್ನು ಹೋಲಿಸುವಂಥ ಗಣಪನ ಮಾಡೋದು, ಗಣಪನಿಗಿರ್ತಕ್ಕಂಥ ಸ್ಥಾನಮಾನವೇನು, ನಾವು ಮಾಡ್ತಿರ್ತಕ್ಕಂಥದ್ದೇನು? ನೀವು ಭಕ್ತಿಯಿಂದ ನಿಮಗೇನೋ ಅದು ನಿಮಗೆ ಆರಾಧ್ಯ ದೈವ ಆಗಿರ್ಬೋದು, ಆ ವ್ಯಕ್ತಿಗಳು ನಿಮಗಷ್ಟೇ ಆರಾಧ್ಯ ದೇವರಾಗಿರ್ತಾರೆ. ಅದನ್ನು ತಂದು ನೀವು ಸಭೆಯಲ್ಲಿ ಗಣಪತಿಯ ಪಕ್ಕದಲ್ಲಿಟ್ಟು ಅಥವಾ ಗಣಪತಿನೇ ಅದು ಅಂತ ನೀವು ಪ್ರತಿಬಿಂಬಿಸೋದಾದರೆ ಒಮ್ಮೆ ಆಲೋಚನೆ ಮಾಡಿ. ನಿಮಗೆ ಜನ್ಮ ಕೊಟ್ಟ ನಿಮ್ಮ ಜನ್ಮದಾತರು ಅಥವಾ ಆ ಪ್ರಾಂತ್ಯದಲ್ಲಿರ್ತಕ್ಕಂತಹ ಭಕ್ತ ಮಹಾಶಯರು ಅವ್ರು ಬಂದು ಹೇಗೆ ಕೈ ಮುಗಿಯತಕ್ಕಂಥದ್ದು, ಹೇಗೆ ಅಲ್ಲಿ ಭಗವಂತನ ಸಾನ್ನಿಧ್ಯವನ್ನು ತರ್ತಕ್ಕಂಥದ್ದು, ಅಲ್ಲಿ ದೇವರಿದ್ದಾನೆ ಅಂತ ನಂಬೋದಾದರೂ ಹೇಗೆ? ದುರಾದೃಷ್ಟ ಅಂದರೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ನಾವಷ್ಟೇ ನಮ್ಮ ದೇವರುಗಳನ್ನು ಇಷ್ಟು ಅವಹೇಳವಾಗಿ ನೋಡ್ತಕ್ಕಂಥದ್ದು. ಅನ್ಯ ಧರ್ಮದಲ್ಲಿರ್ತಕ್ಕಂಥವ್ರು ಯಾರೂ ಸಹಿತ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕೋದೇ ಇಲ್ಲ. ಇದು ನೋಡಿದ್ರೆ ನಿಜಕ್ಕೂ ಬಹಳ ಹೊಟ್ಟೆ ಉರಿಯುವಂತಹ ಕಾಯಕವನ್ನು ಮಾಡ್ತಿದ್ದಾರೆ. ಇದು ಕಲಾವಿದರು ಅನ್ಬೇಕಾ ಅಥವಾ ಅಂಥದ್ದು ಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರು ಅನ್ಬೇಕಾ? ನೀವು ಮಾಡ್ತಿರೋದು ತಪ್ಪು ಅನ್ಸಲ್ವಾ? ಎಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥದ್ದು ಗಣಪನ ಸಾನ್ನಿಧ್ಯ. ಅಂತಹ ಗಣಪನಿಗೆ ಇವತ್ತಿನ ದಿವಸ ಕೆಲವಷ್ಟು ನಾಯಕ ನಟರನ್ನು
ನೀವು ವಿಗ್ರಹದ ರೂಪದಲ್ಲಿ ಮಾಡಿ ತರೋದಾದರೆ ಇದು ಅವ್ರಿಗೂ ಶ್ರೇಯಸ್ಸಲ್ಲ. ಅವ್ರು ಬೇಕು ಅಂತ ಮಾಡಿಸ್ಕೊಂಡಿರೋದಿಲ್ಲ. ಆದರೆ ಇದು ಮಾಡ್ತಿರತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಇದನ್ನು ನೀವಿಟ್ಟು ಆರಾಧನೆ ಮಾಡಿದ್ದಾದರೆ ನಿಮ್ಮ ಜನ್ಮದಾತರು, ಬೇರೊಬ್ಬರಲ್ಲ, ನಿಮ್ಮ ಜನ್ಮದಾತರು, ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ಅವರೇ ತಲೆ ತಗ್ಗಿಸ್ಬೇಕಾಗತ್ತೆ. ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟವಪ್ಪ ನಾವು ಅಂತ. ತಂದೆ ತಾಯಿನಿಟ್ಟು ಪೂಜಿಸ್ತಕ್ಕಂಥ ಸಂಪ್ರದಾಯ ಇರತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಇದೆ. ನಿಮಗೆ ಜನ್ಮ ಕೊಟ್ಟವರು ಕಾಲವಾದ ನಂತರ ಮರಣ ಹೊಂದಿದ ಮೇಲೆ ಅವ್ರದ್ದು ವಿಗ್ರಹಗಳನ್ನು ಮಾಡಿ ಪೂಜಿಸಿ, ಅದು ನಿಮ್ಮ ಪ್ರಾಂತ್ಯಕ್ಕೆ ಸೀಮಿತವಾಗುತ್ತೆ. ಅದು ಸಹಿತ ಬಹಿರಂಗ ಅಲ್ಲ. ಅಥವಾ ಅದನ್ನು ಸಭೆಯಲ್ಲೋ ಸಮಾರಂಭದಲ್ಲೋ ನಾನು ಪೂಜೆ ಮಾಡ್ತೀನಿ, ನೀವು ಪೂಜೆ ಮಾಡಿ ಅಂತ ಹೇಳಿಕ್ಕೆ ಬರೋದಿಲ್ಲ. ನನಗೆ ಜನ್ಮ ಕೊಟ್ಟರು ನನ್ನ ದೇವರವರು. ಆದರೆ ಗಣಪ ಅಂತಕ್ಕಂಥದ್ದು ಸಾಮೂಹಿಕವಾಗಿರ್ತಕ್ಕಂಥದ್ದು. ಅಂತಹ ಗಣಪನ ನೋಡಿದ್ರೆ ನೋಡಲಿಕ್ಕೆ ಒಂದು ಆನಂದ ಇರತಕ್ಕಂಥದ್ದು. ಅಂತಹ ಅದ್ಭುತವಾದಂತಹ ಗಣಪನ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದಾಗ ಆತನ ಕೃಪೆ ನಮ್ಮ ಮೇಲಿರುತ್ತೆ. ಬಿಟ್ಟರೆ ಈ ಪ್ರಕಾರವಾದಂಥ ಇಂತಹ ಚಿಂತನೆಗಳು ಶಿಲ್ಪಿಗಳು ತಾವಾದರೂ ಸಹಿತ ಅರ್ಥ ಮಾಡ್ಕೋಬೇಕು. ಇನ್ನು ಮುಂದೆ ಇಂಥ ತಪ್ಪನ್ನು ಮಾಡಬೇಡಿ. ಹಾಗೆ ವಿದ್ಯಾರ್ಥಿಗಳು ಅಥವಾ ಯುವಕರು, ಯುವಕ ಪಡೆ ಇಂತಹದ್ದನ್ನು ಪ್ರಚೋದನೆ ಮಾಡಿ ಇದನ್ನು ತಂದಲ್ಲಿಟ್ಕೊಂಡು ಇದನ್ನು ಇನ್ನೇನೋ ಮಾಡೋದಕ್ಕೆ ಹೊರಟು ಬದುಕಿರ್ತಕ್ಕಂಥ ವ್ಯಕ್ತಿಗೆ ಹಾರ ಹಾಕೋ ಥರ ಕೆಲಸ ಮಾಡಬೇಡಿ. ಆದಷ್ಟು ನಮ್ಮ ಲಿಮಿಟ್ಸಲ್ಲಿ ನಾವಿದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ನಮ್ಮ ದೇವರುಗಳನ್ನು ನಾವೇ ಅವಹೇಳನ ಮಾಡಿದ್ದೀರಾ. ಒಬ್ಬರು ಕಾಲಿನ ಪಾದಕೆಗಳ ಮೇಲೆ ಗಣಪತಿ ಚಿತ್ರವನ್ನು ಹಾಕೋದು, ಇನ್ನೊಬ್ಬರು ಹಾಕ್ಕೊಳ್ಳೋ ಡ್ರಾಯರ್ ಮೇಲೆ ಹಾಕ್ಕೊಳ್ಳುವಂಥದ್ದು ಗಣಪತಿ ಚಿತ್ರವನ್ನು ಅಥವಾ ದೇವರ ಚಿತ್ರವನ್ನು ಹಾಕುವಂಥದ್ದು. ಎಷ್ಟೇ ಯಾಕೆ ಮನೆ ಮುಂದೆ ಕಾಂಪೌಂಡ್ ಮುಂದೆ ಯಾರೋ ಬಂದು ಮೂತ್ರಕ್ಕೆ ಹೋಗ್ತಾರೆ ಅಂದ್ಬಿಟ್ಟು ಮನೆ ಕಾಂಪೌಂಡ್ಗೆ ದೇವರುಗಳನ್ನು ನಡೆಸೋದು. ಇಲ್ಲಿ ನಮ್ಮ ದೇವರುಗಳು ಮಾತ್ರ ಇರುತ್ತೆ, ಅನ್ಯ ದೇವರುಗಳನ್ನು ತಂದು ಇಡ್ತಿದ್ದೀರಾ ನೀವು? ಮಾಡೋದಿಲ್ಲ ಆ ಕೆಲಸನ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಟ್ಕೊಂಡು ಮನೆಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಪೂಜೆ ಮಾಡೋದು, ಮನೆಯೊಳಗೆ ಗಣಪತಿ ಪೂಜೆ ಮಾಡೋದು, ಆಚೆ ಕಡೆ ಯಾರೋ ರೀಸಸ್ ಮಾಡ್ತಾರೆ ಅಂತ ಕಾಂಪೌಂಡಿಗೆ ತೊಗೊಂಬಂದು ನಮ್ಮನೆ ಗಣಪತಿಯನ್ನು, ನಮ್ಮನೆ ಈಶ್ವರನ್ನು ಅಥವಾ ಇನ್ನೊಂದು ದುರ್ಗೆಯನ್ನು ತಂದು ಆ ಕಾಂಪೌಂಡ್ಗೆ ಅಂಟಿಸೋದು. ನೋಡಿ ಎಂತಹ ನೀಚ ಸಂಸ್ಕೃತಿ. ಇಂತಹ ಪದ್ಧತಿಯನ್ನು ತಂದರೆ ಇನ್ನು ಮುಂಬರ್ತಕ್ಕಂತಹ ಮುಂದಿನ ಪೀಳಿಗೆಗೆ ದೇವರು ಭಯ, ಭಕ್ತಿ ಅಥವಾ ಭಗವಂತನ ಒಂದು ಸಾನ್ನಿಧ್ಯ, ದೇವ್ರ ಬಗ್ಗೆ ಇರತಕ್ಕಂಥ ಒಂದು ನಂಬಿಕೆ, ದೊಡ್ಡವರಾಗಿ ನಾವು ಮಾಡ್ತಿದ್ದೀವಿ ತಪ್ಪನ್ನು. ಇನ್ನು ಮುಂದಾದರೂ ಇಂಥ ತಪ್ಪುಗಳನ್ನು ಮಾಡೋದು ಬಿಟ್ಟರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ, ಸಂಪ್ರದಾಯ ಉಳಿಯುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಭಗವಂತನ ಪ್ರಾರ್ಥನೆ ಮಾಡ್ತಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಡೆದಿರತಕ್ಕಂಥ ಮಹಾಯಜ್ಞ, ಭಗವಂತನ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಮಹಾಯಜ್ಞಕ್ಕೆ, ಭಗವಂತನ ಸಾನ್ನಿಧ್ಯದಲ್ಲಿ ನಡೆಯುವಂತಹ ಮಹಾಯಜ್ಞ ಅಂದರೆ ಅದು ನೋಡಲಿಕ್ಕೆ ಆನಂದ. ಅದರಲ್ಲೂ ಶಿರಡಿ ಎಂಬತಕ್ಕಂಥ ಮಹಾಗ್ರಾಮದಲ್ಲಿ, ಶಿರಡಿ ಎಂಬತಕ್ಕಂಥ ಆಸ್ಥಾನದಲ್ಲಿ ಬಾಬಾರವರ ಸಾನ್ನಿಧ್ಯದಲ್ಲಿ, ಅಂದರೆ ಬಾಬಾರವರ ಆಲಯದ ಸ್ವಲ್ಪ ಹತ್ತಿರದಲ್ಲೇ ಇಂತಹದ್ದೊಂದು ಅದ್ಭುತವಾದಂಥ ಚಿಂತನೆಯನ್ನು ಸಾಯಿ ಶುಪ್ಟೋರ್ಸಲ್ಲಿ ಇದರ ಬಗ್ಗೆ ಆಯೋಜನೆ ಮಾಡಿದ್ದಾರೆ. ಒಂದು ಕಡೆ ಯಾರೆಲ್ಲ ಶನಿದೋಷದಲ್ಲಿ ನರಳುತ್ತಿದ್ದಾರೆ, ಒಂದಷ್ಟು ರಾಶಿಗಳವರಿಗೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಆದರೆ ಶನೇಶ್ಚರನ ಮೂಲ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಆಗಬೇಕಾಗಿದೆ, ಅಲ್ಲೊಂದು ಸಂಕಲ್ಪ ಆಗಬೇಕಾಗಿದೆ. ಅಲ್ಲಿ ಆ ಭಗವಂತನ ಸಾನ್ನಿಧ್ಯದಲ್ಲಿ ಒಂದು ಸಂಕಲ್ಪ ಮಾಡುವಂತಹ ಒಂದು ಸುವರ್ಣಾವಕಾಶ. ಜಾತಕದಲ್ಲಿ ಗುರು ಎಂಬತಕ್ಕಂಥದ್ದು, ಗುರುವಿನ ಅನುಗ್ರಹ ಎಂಬತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನ ಎಂಬತಕ್ಕಂಥದ್ದು. ಜಾತಕಕ್ಕೆ ಒಂದು ಗುರುವಿನ ಅನುಗ್ರಹ ಬೇಕಾದರೆ ಗುರು ಸಾನ್ನಿಧ್ಯದಲ್ಲಿ ಒಂದು ಮಹಾ ಪ್ರಾರ್ಥನೆ ಸಲ್ಲಬೇಕು. ನಾವು ನಮ್ಮ ವಾಸ್ತುಗೃಹಗಳಲ್ಲಿ ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಮಾಡ್ಕೊಳ್ತೀವಿ, ನವಗ್ರಹ ಶಾಂತಿ ಮಾಡ್ತೀವಿ. ಆದರೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು. ಎಷ್ಟೇ ಆದರೂ ಮೌನದಿಂದಿದ್ದು ಅವರ ಕಣ್ಗಳಲ್ಲೇ ಬರ್ತಕ್ಕಂತಹ ಭಕ್ತರನ್ನು ಮಾತಾಡಿಸುವಂಥವ್ರು. ಬಾಬಾ ಅಂದರೆ ಸಾಕು, ನೀವು ಯಾವ ದಿಕ್ಕಲ್ಲಿ ತಿರುಗಿದ್ರೂ ಎಲ್ಲೋ ಒಂದು ಕಡೆ ಬಾಬಾ ಅವರು ದರ್ಶನ ಕೊಟ್ಟೇ ಕೊಡ್ತಾರೆ. ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ, ಬಾಬಾರವ್ರನ್ನ ಪ್ರಾರ್ಥನೆ ಮಾಡುವಾಗ ಒಂದು ಬಸ್ಸಿನ ಮೇಲೋ, ಅಂಗಡಿಗಳ ಮೇಲೋ ಅಥವಾ ರಸ್ತೆಯಲ್ಲೋ ಎಲ್ಲೋ ಒಂದು ಕಡೆ ಒಟ್ಟಾರೆ ಬಾಬಾ ನಿಮಗೆ ದರ್ಶನ ಕೊಡ್ತಾರೆ. ದೈವಂ ಮಾನಸ ರೂಪೇಣ, ನಮ್ಮ ಮನಸ್ಸಲ್ಲಿ ನಾವು ಕೊಡುವ ಸ್ಥಾನಮಾನ, ನಾವು ಏನನ್ನು ಪೂಜಿಸ್ತೀವಿ, ಯಾವ ಮಾರ್ಗವನ್ನು ಅನುಸರಿಸ್ತೀವಿ, ಅದು ನಮಗೆ ದೈವದತ್ವ ಕೆಲಸ ಆಗುತ್ತೆ. ಅಂತಹದ್ರಲ್ಲಿ ಈ ಬಾರಿ 17, 18, 19 ಆ 3 ದಿನಗಳ ಕಾಲ, ಅದರಲ್ಲಿ ಹುಣ್ಣಿಮೆಯೆಂದು ನಡೀತಕ್ಕಂತಹ ಗುರುಗಳ ಸಾನ್ನಿಧ್ಯದಲ್ಲಿ ಒಂದು ಮಹಾಯಜ್ಞ.
ಅಂತಹ ಅದ್ಭುತವಾದಂತಹ ಯಜ್ಞದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಸುವರ್ಣಾವಕಾಶ. ಹಾಗಾಗಿ ಬನ್ನಿ, ಭಾಗವಹಿಸಿ. ಇದೊಂದು ಸುವರ್ಣಾವಕಾಶವನ್ನು ಎಲ್ಲರೂ ನಾವು ಸದ್ವಿನಿಯೋಗಪಡಿಸ್ಕೊಳ್ಳೋಣ. ಅದರಲ್ಲೂ ವಿಶೇಷವಾಗಿ ಶಿವದರ್ಶನ, ಸಾಂಬ ಸದಾಶಿವನ ಅನುಗ್ರಹ. ಒಂದು ಕಡೆ ಶಿವದರ್ಶನ, ಮತ್ತೊಂದು ಕಡೆ ಗುರುದರ್ಶನ. ಇದರ ಜೊತೆಗೆ ಶನೈಶ್ಚರನ ಆರಾಧನೆ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನೈಶ್ಚರನ ಅನುಗ್ರಹ. ಹಾಗಾಗಿ ಇದೆಲ್ಲದರ ಒಂದು ವ್ಯವಸ್ಥೆ ಸುಸಜ್ಜಿತವಾಗಿ ಮನುಷ್ಯನಿಗೆ ಕಣ್ತುಂಬ ದೇವರ ದರ್ಶನ ಆಗಬೇಕು, ಒಳ್ಳೆ ಅಭಿರುಚಿ ಇರತಕ್ಕಂಥ ಮಹಾಪ್ರಸಾದ ಆಗಬೇಕು. ಹಾಗೆ ದೇವರ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಅನುಷ್ಠಾನ ಮಾಡಲಿಕ್ಕೆ ಒಳ್ಳೆ ಸ್ಥಳ ಬೇಕು. ಯಾಕೆಂದರೆ ಯಾತ್ರಾರ್ಥಿಗಳಿಗೆ ಯಾತ್ರೆ ಹೊರಟಾಗ ಅಲ್ಲಿನ ಪರಿಸ್ಥಿತಿಗಳು ಹೇಗಿರುತ್ತೋ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅದರದ್ದೆಲ್ಲ ಪೂರ್ವ ನಿಯೋಜಿತವಾಗಿರಬೇಕು. ಒಳ್ಳೆಯ ಒಂದು ಸುಸರ್ಜಿತವಾದಂಥ ಸ್ಥಳ ಆಗಬೇಕು. ಒಂದು ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ, ಒಂದು ದೇವರ ಧ್ಯಾನ ಮಾಡಬೇಕಾದ್ರೆ, ಅಥವಾ ದೇವರ ಸಾನ್ನಿಧ್ಯಕ್ಕೆ ಹೋಗಬೇಕಾದ್ರೆ ಹಿಂದೆಲ್ಲ ಇತ್ತು. ಹಿಂದಿನ ವ್ಯವಸ್ಥೆಗಳು ಹೇಗಿತ್ತಪ್ಪ ಅಂದರೆ, ಒಂದು ಬ್ಯಾಗಲ್ಲೋ ಒಂದು ಚೀಲದಲ್ಲೋ ಬಟ್ಟೆಗಳು ತುಂಬಿಕೊಂಡು ಹೆಗಲ ಮೇಲೋ ತಲೆ ಮೇಲೆ ಇಟ್ಕೊಂಡು ಪ್ರಯಾಣ ಬೆಳೆಸುವಂಥದ್ದಿತ್ತು. ಆದರೆ ಇವತ್ತು ಆಧುನಿಕ ಯುಗ, ಇವತ್ತೆಲ್ಲವೂ ಬದಲಾವಣೆ ಆಗಿದೆ. ಎಲ್ಲವೂ ಕಣ್ಣು ನೋಡುತ್ತೆ ಸ್ವಚ್ಛವಾಗಿರೋ ಸ್ಥಳವನ್ನು. ಆಹಾರ ಇಂಥದ್ದೇ ಸ್ವಚ್ಛವಾಗಿರಬೇಕು, ಆರೋಗ್ಯಕರವಾದಂಥ ಪದಾರ್ಥ ಬೇಕು ಆಹಾರ ನಮ್ಮ ಜೀವಕ್ಕೆ ಅಂತ ಅದು ಯೋಚನೆ ಮಾಡ್ತೀವಿ. ನಾವು ಪರಿಸರ ಯೋಚನೆ ಮಾಡ್ತೀವಿ. ಇದೆಲ್ಲವೂ ಸುಸರ್ಜಿತವಾಗಿರ್ತಕ್ಕಂಥ ಒಂದು ಸ್ಥಾನ, ಅದನ್ನು ಆಲೋಚನೆ ಮಾಡತಕ್ಕಂಥದ್ದೊಂದು ಗುಣ ನಮ್ಮ ಸಾಯಿ ಶಿಫ್ಟ್ ಟೂರ್ಸ್ ಅವ್ರದ್ದು. ಹಾಗಾಗಿ ಅರುಣ್ರವರು ಅವರೇ ಅವರ ದಂಪತಿಗಳ ಸಮೇತ ಬಂದು ಈ ಒಂದು ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ, ಯಾಕೆಂದರೆ ಕಳೆದ ಬಾರಿ ಪೂರಿ ಜಗನ್ನಾಥ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಯೋಜನೆ ಮಾಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಮಾತಾಡಿಕೊಂಡು ಇವರ ಟೂರ್ಸ್ ಆ್ಯಂಡ್ ಪ್ಯಾಕೇಜಲ್ಲಿ ಹೊರಡುವಂತಹ ಯಾರೆಲ್ಲ ಭಕ್ತರಿದ್ದಾರೆ ಅವರಿಗೆ ಹತ್ತಿರದಿಂದ ಭಗವಂತನ ದರ್ಶನ, ಅದರಲ್ಲೂ ಪೂರಿ ಜಗನ್ನಾಥ ಕ್ಷೇತ್ರದ ಆ ಮಹಾನೈವೇದ್ಯ ಪ್ರಸಾದ. ಆ ಮಹಾನೈವೇದ್ಯ ಪ್ರಸಾದ ಇದೆಯಲ್ಲ, ಅಲ್ಲಿ ದೇವರಿಗೆ ಮಡಿಕೆಯಲ್ಲೇ ನೈವೇದ್ಯ, ಚಿನ್ನದ ಪಾತ್ರೆಯಲ್ಲ ಅಥವಾ ಬೆಳ್ಳಿ ಪಾತ್ರೆಯಲ್ಲ ಅಥವಾ ಪಂಚಲೋಹದ ಪಾತ್ರೆಗಳಲ್ಲ, ಮಣ್ಣಿನ ಪಾತ್ರೆ, ಮಣ್ಣಿನ ಮಡಿಕೆಗಳಿದೆಯಲ್ಲ ಅದರಲ್ಲೇ ಅಡುಗೆ ಮಾಡೋದು. ಅದನ್ನೇ ಸ್ವಾಮಿಗೆ ನೈವೇದ್ಯ ಮಾಡಿದ್ದು. ಒಮ್ಮೆ ಮಾಡಿದಂತಹ ನೈವೇದ್ಯದ ಪಾತ್ರೆ ಮತ್ತೊಮ್ಮೆ ಉಪಯೋಗಿಸಲ್ಲ. ಅಂತಹ ಮಣ್ಣಿನ ಪಾತ್ರೆಗಳಲ್ಲಿ ಮಾಡಿರುವಂಥ ಮಹಾಪ್ರಸಾದವನ್ನು ಯಾರೆಲ್ಲ ಯಾತ್ರಾರ್ಥಿಗಳು ಹೊರಟಿದ್ರಲ್ಲ ಅವರಿರುವ ಸ್ಥಳಕ್ಕೆ ತಂದು ಅದನ್ನೇ ಪ್ರಸಾದವಾಗಿ ಬಡಿಸಿದಂತಹ ಒಂದು ಪುಣ್ಯ ಅವ್ರಿಗೆ ಸೇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಬನ್ನಿ, ಈ ಬಾರಿ ಯಾತ್ರೆಯಲ್ಲಿ ನಾನೂ ಇದ್ದೇನೆ. ಎಲ್ಲರೂ ಸೇರಿ ಭಗವಂತನ ಪ್ರಾರ್ಥನೆ ಮಾಡೋಣ, ಬಾಬಾರವರ ದರ್ಶನ ಮಾಡೋಣ, ಶನೈಶ್ಚರನ ಆರಾಧನೆ ಮಾಡೋಣ, ಸಾಂಬ ಸದಾಶಿವನ ದರ್ಶನ ಮಾಡಿಕೊಂಡು ಯಾತ್ರೆ ಮುಗಿಸಿ ಊರಿಗೆ ಹಿಂದಿರುಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದೇ ನಮೋ ಗಣಪತೆ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವಮಾಂ ಭವೋದ್ಭವಾಯ ನಮಃ. ದೇವರ ಪ್ರಾರ್ಥನೆ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 10/9/2024 ಮಂಗಳವಾರ, ಸಪ್ತಮಿ, ಅನುರಾಧ ನಕ್ಷತ್ರ. ಇವತ್ತು ಮಂಗಳವಾರ, ಅನುರಾಧ ನಕ್ಷತ್ರ ಮಹಾನಕ್ಷತ್ರವಾಗಿರುವಂಥ ಈ ಶುಭ ದಿನ ತಾವು ಏನೆಲ್ಲ ಸಂಕಲ್ಪವನ್ನು ಮಾಡ್ತಿದ್ದೀರೋ, ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ನಿಮ್ಮ ಮನಸ್ಸಲ್ಲಿರುವಂತಹ ದ್ವಂದ್ವ ಚಿಂತನೆಗಳ ದೂರವಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗಲಿ, ಒಳ್ಳೆಯದಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಬಲದತ್ತ ಗಮನ ಹರಿಸಬೇಕಾದಂಥ ಸಮಯ ಬಂದಾಯಿತು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಆರಾಧನೆ ಮಾಡ್ತಾ, ನಿಮ್ಮ ಮನೆಯ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಹನುಮನ ಸಾನ್ನಿಧ್ಯವಿದ್ದರೆ ಅಲ್ಲೋಗಿ ಹನುಮನ ದರ್ಶನ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಿ. ನಮ್ಮ ಈ ಸಂಸ್ಕೃತಿ ಸಂಪ್ರದಾಯದಲ್ಲಿ ದೇವರ ಮುಂದೆ ನಿಂತು ನಮ್ಮ ಶ್ರದ್ಧೆಯಿಂದ ಇವತ್ತು ನಾವು ಮಾಡುವ ಕಾಯಕ ಇಂಥದ್ದಿದೆ, ಇದು ನನಗೆ ಅನುಗ್ರಹ ಮಾಡಪ್ಪ ಅಂತಂದಾಗ ಖಂಡಿತ ಅನುಗ್ರಹಿಸುವಂಥ ಗುಣ ಭಗವಂತಂದು. ಆ ಅನುಗ್ರಹ ಆದ ನಂತರ ಸಿಗುವಂಥ ಲಾಭ ಪ್ರತಿಯೊಬ್ಬ ಮನುಷ್ಯಂದು. ಇಲ್ಲಿ ಅಗೋಚರವಾಗಿರುವ ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವರು ನಮ್ಮ ಭಾರತೀಯರು. ಹಾಗಿರೋದ್ರಿಂದ ಆ ಶಕ್ತಿನೇ ನಮ್ಮನ್ನು ಕಾಪಾಡ್ತಾ ಬಂದಿದೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಹನುಮನ ಆರಾಧನೆ, ಅದರಲ್ಲೂ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಪ್ರಾಂತ್ಯಗಳಲ್ಲೆಲ್ಲಾದರೂ ಹುತ್ತ ಇದ್ದರೆ ಆ ಹುತ್ತದ ಮಣ್ಣಿನ ಪ್ರಸಾದವನ್ನು,
ಹುತ್ತದ ಕೊಳವೆ ಅಂತಿರುತ್ತಲ್ಲ, ಆ ಹುತ್ತದ ಕೊಳವೆಯ ಪಕ್ಕದಲ್ಲಿರ್ತಕ್ಕಂಥ ಮಣ್ಣು ಮೃತ್ತಿಗೆ ಪ್ರಸಾದವನ್ನು ತಾವು ಒಂಚೂರು ಹಣೆಗಚ್ಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು, ಫಸ್ಟು ಇವತ್ತು ಸ್ವಲ್ಪ ಜಾಗೃತರಾಗಿರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಅಥವಾ ನಿಂದನೆ ಮಾಡ್ತಕ್ಕಂಥವರಾಗಲಿ ಇವತ್ತು ಎದುರಾಗುವಂಥ ಕಾಲ. ಅದರಲ್ಲಿ ಒಂದಷ್ಟು ಜನ ಹೆಣ್ಣುಮಕ್ಕಳಿಗೆ ನಿಮ್ಮ ಹೊಕ್ಕಳಿಂದ ತಳಭಾಗದಲ್ಲಿ ಒಂದಷ್ಟು ನೋವಿನ ಬಾಧೆ ಶುರುವಾಗುತ್ತೆ. ಅಥವಾ ನಿಮಗೆ ಮೀನು ಮಾಂಸಖಂಡಗಳು ಅಥವಾ ಮೊಣಕಾಲು ಚಿಪ್ಪು ತುಂಬ ನೋವು ಬರ್ತಕ್ಕಂಥದ್ದಿರುತ್ತೆ. ಯಾವುದೇ ಇಂಥದ್ದು ಗರ್ಭಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದ್ರು ಬಾಧಿಸಿದ್ರೆ ಆಗಿಂದಾಗಲೇ ಅದನ್ನು ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ಹೆಣ್ಣುಮಕ್ಕಳು ತುಂಬ ಜನ ನೀರು ಕುಡಿಯೋದು ತುಂಬ ಕಡಿಮೆ. ಹಾಗಾಗಿ ನೀರು ಕುಡಿಯೋದ್ರಿಂದ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬಹುದು. ಇವತ್ತು ಬಹಳ ಮುಖ್ಯವಾಗಿ ಒಳ್ಳೆ ಲಕ್ಷಣ ಹೊಟ್ಟೆ ತುಂಬ ನೀರು ಕುಡಿತಕ್ಕ, ಯಾಕೆಂದರೆ ಹೊಟ್ಟೆಗೆ ಸಂಬಂಧಪಟ್ಟದ್ದು ಹೊಕ್ಕಳಿಂದ ತಳಭಾಗದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಹೆಚ್ಚು ನೀರು ಕುಡಿಯೋದು ಬಹಳ ಉತ್ತಮ. ಹಾಗೆ ಮೊಣಕಾಲು ಚಿಪ್ಪು ನೋವು ಬಂದಾಗ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಂಡು ಆಗಿಂದಾಗಲೇ ಅದನ್ನು ಸರಿಪಡಿಸ್ಕೊಳ್ಳಿ. ಯಾವುದೇ ಒಂದು ರೋಗ ರುಜಿನಗಳು ಸಹಿತ ಇವತ್ತಿಂದ ನಾನು ನಾಳೆ ನೋಡ್ತೀನಿ, ನಾಳಿದ್ದು ನೋಡ್ತೀನಿ, ಆಚೆ ನಾಳಿದ್ದು ನೋಡ್ತೀನಿ, ಅಥವಾ ಏನೋ ಒಂದು ಕೆಲಸ ಇದೆ ಅದಾದ ನಂತರ ವೈದ್ಯರನ್ನು ಭೇಟಿ ಮಾಡ್ತೀನಿ, ಅದು ಮಾಡೋಕ್ಕೆ ಹೋಗಬೇಡಿ. ಇವತ್ತಿನ ಕಾಲ ಪರಿಸ್ಥಿತಿ ಅದಲ್ಲ. ಇವತ್ತು ನಮ್ಮ ಆಹಾರದಲ್ಲಿ ನಾವು ತಗೊಳ್ಳುವಂಥ ಪದಾರ್ಥಗಳು ಆಗಿದೆ. ಅದರಿಂದ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದಿರಿ. ಇನ್ನು ವೃಷಭ ರಾಶಿಯಲ್ಲಿರ್ತಕ್ಕಂಥ ಪುರುಷರಿಗೆ ಇವತ್ತಿನ ದಿವಸ ಒಂದಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭವನ್ನು ಗಳಿಸ್ತೀರಿ. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:15 ಅದೃಷ್ಟದ ಕಾಲ ಅಂದರೆ ತಪ್ಪಲ್ಲ. ಈ ಸಮಯವನ್ನು ಮನಸ್ಸಲ್ಲಿಟ್ಕೊಂಡು ತಮ್ಮ ಇಷ್ಟಾನುಸಾರ ತಾವು ಯಾವ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಕೆಲಸಕ್ಕೆ ಮುಂದಾಗಿ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮುಖ ಕೆಡಿಸ್ಕೊಂಡು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು, ವ್ಯಾಜ್ಯ ಮಾಡ್ಕೊಳ್ತಕ್ಕಂಥದ್ದು, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಸಮಾಧಾನ ಇಲ್ಲದಂಥ ರೀತಿ ನಡ್ಕೊಳ್ಳುವಂಥದ್ದು ಬೇಡ. ಭಗವಂತ ಕೊಟ್ಟದ್ದನ್ನು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ, ಆ ಪ್ರಕಾರವಾದ ದೇವರು ನಮಗೇನು ಕೊಟ್ಟಿದ್ದಾನೋ ಕೊಟ್ಟಂಥದ್ದನ್ನೇ ಆನಂದದಿಂದ ಸ್ವೀಕರಿಸಬೇಕು. ಹಾಗೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸಬೇಕು. ಇವತ್ತು ಆಹಾರ ಪದ್ಧತಿಯಲ್ಲೂ ಸಾಕಷ್ಟು ಜಾಗೃತರಾಗಿರಿ, ಎಚ್ಚರಿಕೆ ಆಗಿರಿ ವೃಷಭ ರಾಶಿಯವರು. ಆದರೆ ವೃಷಭ ರಾಶಿಯವ್ರಿಗೆ ಒಂದು ಕಿವಿ ಮಾತು ಏನಂದರೆ, ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಬನ್ನಿ ವೃಕ್ಷ ಇದ್ದರೆ ಅಥವಾ ಬೇವಿನ ವೃಕ್ಷ ಇದ್ದರೆ ಅಥವಾ ಅಶ್ವತ್ಥ ಇದ್ದರೆ, ಅಶ್ವತ್ಥ, ಬೇವು, ಬನ್ನಿ, ಈ 3 ಪ್ರಧಾನ ವೃಕ್ಷಗಳಲ್ಲಿ ಎಲ್ಲಿಯಾದರೂ ಸರಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದು ಇವತ್ತು ಬಹಳ ಶ್ರೇಷ್ಠ, ಶ್ರೇಯಸ್ಸನ್ನು ತರದು. ಯಾಕೆಂದರೆ ಇವತ್ತಿನ ಮಹಾನಕ್ಷತ್ರ ಅನುರಾಧ ಆದ್ದರಿಂದ ನಿಮ್ಮ ನಕ್ಷತ್ರಚಾರ ಪ್ರಕಾರ ನಿಮ್ಮ ಲಗ್ನದಲ್ಲಿ ಇವತ್ತು ಇಂಥದ್ದೊಂದು ಅನುಷ್ಠಾನ ಮಾಡಿದ್ರೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗ್ತಾ ಇದೆ. ಮಾನಸಿಕವಾದಂಥ ಒತ್ತಡಗಳಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವೇರುಪೇರು ಇದೆ ಮತ್ತು ಅಧಿಕವಾದಂತಹ ಚಿಂತನೆ ಇದೆ. ಯಾರೊಬ್ಬರೊಂದಿಗೆ ಸೇರಿ ಏನು ವ್ಯವಹಾರ ಮಾಡಿದ್ರೂ ಅದನ್ನು ಮತ್ತೊಬ್ಬರು ಮತ್ತೊಂದು ಥರನೇ ಚಿಂತನೆ ಮಾಡ್ತಾ ಮುನ್ನಡೀತಾರೆ. ಹಾಗಾಗಿ ಇಲ್ಲಿ ಬೇಕು ಬೇಡ, ಲಾಭ ನಷ್ಟ ಮತ್ತು ಸರಿ ತಪ್ಪು ಇದೆಲ್ಲದರ ಒಂದು ಆಲೋಚನೆ ಸಾಕಷ್ಟು ಸೇರಿಕೊಳ್ಳುತ್ತೆ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರು ಮೊದಲು ನೀವು ಮಾಡಬೇಕಾದ್ದು, ಮೊದಲು ಗಕಾರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ 21 ಅಥವಾ 54 ಬಾರಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ ಕೂತ್ಕೊಂಡು ಗಣಪತಿಯ ಮಂತ್ರವನ್ನು ಮನಸ್ಸಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನು ತಾವು ಪ್ರಾರ್ಥನೆ ಮಾಡಿದ್ದಾದರೆ ಖಂಡಿತ ಸಾಕಷ್ಟು ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ಳುವಂಥ ಅದೃಷ್ಟ ನಿಮ್ಮದಾಗತ್ತೆ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮಾನಸಿಕವಾದಂಥ ಒತ್ತಡ ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರ ಗುಣ ಮಾತ್ರ ಬಹಳ ಅದ್ಭುತವಾದಂಥದ್ದು. ನಾನು ಚೆನ್ನಾಗಿದ್ದು 4 ಜನ ಚೆನ್ನಾಗಿಡಬೇಕು, ನಾನು ಹೊಟ್ಟೆ ತುಂಬ ಊಟ ಮಾಡಿ 4 ಜನಕ್ಕೆ ಹೊಟ್ಟೆ ತುಂಬ ಊಟ ಬಡಿಸಬೇಕು, ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು, ಮತ್ತೊಬ್ಬರ ಕಷ್ಟದಲ್ಲಿ ನಾನು ಭಾಗಿಯಾಗಬೇಕು. ಈ ಪ್ರಕಾರವಾದಂಥ ಚಿಂತನೆಗಳು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗಿದೆ. ಆದರೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಧ್ಯಾಹ್ನ 12 ಗಂಟೆ ತನಕ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಮಂದಗತಿಯಲ್ಲೇ ಸಾಗುವಂಥದ್ದಿರುತ್ತೆ. 12ರ ನಂತರ ಒಂದಿಷ್ಟು ಕಾಲ ಚುರುಕಾಗಿರುತ್ತೆ. ಅದಾದಮೇಲೆ ಪುನಃ ಮಂಕಾಗುವಂತಹ ಲಕ್ಷಣಗಳೇ ಇದೆ. ಕಾರಣ ಇವತ್ತು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಇಂಥವೆಲ್ಲ ಸಮಸ್ಯೆಗಳಾಗುತ್ತೆ.
ಆದರೆ ಇವತ್ತು ನೀವು ಮಾಡುವಂತಹ ಕೆಲಸ ಮತ್ತೆಷ್ಟು ಅದ್ಭುತವಾಗಿ ಆಗಬೇಕಾದ್ರೆ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ. ಹಾಗೆ ಎಲ್ಲಾದರೂ ಒಂದು ಶಿವಮಂದಿರಕ್ಕೆ ಬಂದು ಒಂದಷ್ಟು ಬಿಲ್ವ ಅರ್ಚನೆ ಮಾಡಿಸಿ, ಅಥವಾ ಸ್ವಾಮಿಗೆ ಅರ್ಚನೆ ಆಗಿರತಕ್ಕಂಥ ಆ ಭಸ್ಮ ಪ್ರಸಾದವನ್ನು ತಾವು ತಮ್ಮ ಲಲಾಟದಲ್ಲಿ, ಹಣೆಯಲ್ಲಿ ಹಚ್ಕೊಳ್ಳಿ. ಇದರಿಂದ ತುಂಬ ಅದ್ಭುತವಾದಂಥ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಾಗಲಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ದುಡುಕಬೇಡಿ. ಯಾರೋ ಏನೋ ಅಂದರು ಅಂತ ಹೇಳಿ ಅಂದಿರ್ತಕ್ಕಂಥದ್ದನ್ನು ಮನಸ್ಸಲ್ಲಿ ತಂದುಕೊಂಡು ನೀವು ಕಣ್ಣೀರು ಹಾಕ್ತಾ ಅಥವಾ ನೀವು ರೌದ್ರ ಆದರೆ ಅದು ಪ್ರಯೋಜನ ಇಲ್ಲ. ನೀವು ರೌದ್ರ ಆದರೆ 4 ಜನ ನೋಡಿ ನಿಮ್ಮನ್ನು ಬೇರೆ ಥರನೇ ಆಲೋಚನೆ ಮಾಡ್ತಾರೆ. ಅದರಿಂದ ಸಾಧ್ಯವಾದಷ್ಟು ತಾಳ್ಮೆ ಬೇಕು, ಸಮಾಧಾನ ಬೇಕು. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ನಿಮ್ಮ ಮಾತು, ನಿಮ್ಮ ರೀತಿ, ನಿಮ್ಮ ನಡೆ ನಡವಳಿಕೆಗಳು, ನಿಮ್ಮ ವರ್ತನೆ ಎಲ್ಲವೂ ಸಿದ್ಧ ಸಾಕಷ್ಟು ಬದಲಾವಣೆ ಇದೆ. ಆದರೆ ಸಿಂಹರಾಶಿಯವರಿಗೆ ಒಂದಿಷ್ಟು ಆಲೋಚನೆ ಮಾಡುವಂಥ ರೀತಿ ಇದೆಯಲ್ಲ, ಇದು ನಿಮ್ಮ ಆಲೋಚನೆ ಕೆಲವೊಮ್ಮೆ ಬೇರೆ ಬೇರೆ ಥರನೇ ಸಮಸ್ಯೆಗಳಾಗುತ್ತೆ. ಆದರೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಮಾತ್ರ ಭಾಳ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ದುರ್ಗೆಯನ್ನು, ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಆ ದೇವಾಲಯಗಳ ಹತ್ರ ಬಂದು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಭಾದ್ರಪದ ಮಾಸ ಶುಕ್ಲಪಕ್ಷದಲ್ಲಿ ನಾವಿದ್ದೇವೆ. ದೇವಿಯ ಆರಾಧನೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಾಸವಿದಾದ್ದರಿಂದ ತಾವು ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮ ದೇವತೆಯ ದರ್ಶನ ಮಾಡಿಕೊಂಡು ಮನೆ ದೇವರ ಸಂಕಲ್ಪ ಮಾಡಿಕೊಳ್ಳೋದು ಬಹಳಷ್ಟು ಶ್ರೇಯೋದಾಯಕ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂತಹ ಪುರುಷರಾದರೂ ಉದ್ಯೋಗಕ್ಕೆ ಹೊರಡತಕ್ಕಂಥವರಿಗೆ ಒಂದಿಷ್ಟು ಲಾಭ. ಸ್ವಂತ ಉದ್ಯೋಗ ಮಾಡ್ತಕ್ಕಂಥವರಿಗೆ ನಿಮ್ಮ ಆಲೋಚನೆಗಳು ಬಹಳಷ್ಟು ದೂರದಲ್ಲಿರುತ್ತೆ. ಹಾಗೆ ವ್ಯವಹಾರಗಳು ಮಾಡುವಾಗ ಮಾತ್ರ ಹಣಕಾಸಿನ ವ್ಯವಹಾರ ಆದರೂ ಯಾರೊಬ್ಬರ ಸಹಾಯವಿಲ್ಲದಿರ ನೀವು ಮುಂದೆ ನಡೆದರೆ ಅಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಏನೇ ವ್ಯವಹಾರ ಮಾಡಬೇಕಾದ್ರೂ ಅನುಭವಸ್ಥರನ್ನು ಅಥವಾ ನಿಮ್ಮ ಮನೇಲಿರ್ತಕ್ಕಂಥ ಹಿರಿಯರನ್ನು ಅಥವಾ ನಿಮಗೆ ಒಂದು ಶ್ರೇಯಸ್ಸನ್ನು ಅವರನ್ನು ಜೊತೆಯಲ್ಲಿಟ್ಕೊಂಡೇ ನೀವು ಒಂದು ಹೆಜ್ಜೆ ಮುಂದೆ ಹಾಕೋದು ಅದು ಮತ್ತಷ್ಟು ಶ್ರೇಯಸ್ಸಾಗುತ್ತೆ, ಶ್ರೇಷ್ಠವಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಏನೇ ಮಾಡಿದ್ರೂ ಅದರ ಫಲಗಳನ್ನು ಮತ್ತಷ್ಟು ಅದ್ಭುತವಾಗಿ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆ ದೂರ ಆಗಬೇಕು, ಫಲಾಫಲಗಳು ಸಿದ್ಧಿ ಆಗಬೇಕು. ಹಾಗೆ ಇವತ್ತಿನ ದಿವಸ ಈ ಭಾದ್ರಪದ ಮಾಸದಲ್ಲಿರ್ತಕ್ಕಂಥ ಈ ಶುಭ ದಿನ ಕನ್ಯಾರಾಶಿಯವರಿಗೆ ಒಂದಿಷ್ಟು ಒಳಿತಿದೆ. ಆದರೆ ಏನೇ ಒಳಿತಿದ್ರೂ ನಿಮ್ಮ ಒಳಮನಸ್ಸಲ್ಲಿರುವಂಥ ಆಲೋಚನೆಗಳಿದೆಯಲ್ಲ ಅದು ಬೇರೆ ಬೇರೆ ಕಡೆನೇ ಇದೆ. ಏನೇ ಆದರೂ ತಾವು ಅಂದುಕೊಳ್ಳೋದೊಂದು, ಮಾಡೋದು ಮತ್ತೊಂದು. ಅಂದುಕೊಂಡಿದ್ದನ್ನು, ಮನೇಲಿದ್ದು ಬೆಳಗ್ಗೆ ಸಂಕಲ್ಪ ಮಾಡಿದ್ದನ್ನು ಅಥವಾ ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದನ್ನು ಬಿಡ್ತೀರಿ, ಬೇರೆಲ್ಲ ಕೆಲಸಗಳನ್ನು ಮಾಡ್ತಾ ಮುಂದೆ ನಡೀತೀರಿ. ಹಾಗಾಗಿ ಮೊದಲು ಜವಾಬ್ದಾರಿಯುತವಾದಂಥ ಸ್ಥಾನ, ಜೊತೆಗೆ ಬೇಕಾಗಿರ್ತಕ್ಕಂಥ ವ್ಯವಹಾರ, ಜೊತೆಗೆ ಏನು ಕೆಲಸ ಮಾಡಿದ್ರೆ ಸರಿ ಎಂಬತಕ್ಕಂಥದ್ದನ್ನು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಅದರಿಂದ ಒಳಿತನ್ನು ಕಾಣಬಹುದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇಂದುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೆಸರು ಬೇಡ, ಊರು ಬೇಡ. ಆಯ್ತು ತಾಯಿ, ಗುರುಜಿಯವರ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಹಲೋ, ನಮಸ್ತೆ ಗುರು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ತಸ್ಮೈ ಗುರುವೇ ನಮಃ. ಒಳ್ಳೆದಾಗ್ಲಮ್ಮ, ಹೇಳಿ ತಾಯಿ. 10 ವರ್ಷದಿಂದ ನಾನು ಕಾಲ್ ಮಾಡ್ತಿದ್ದೀನಿ ಗುರುಜಿ. ಇವತ್ತು ಸಿಕ್ಕಿದೆ ನಿಮ್ಮ ಅದೃಷ್ಟ. ಯಾರ ತೆಗೆದಿಸಿ ನಾನು ಕಾಲ್ ಮಾಡಿದೆ. ಹೇಳಮ್ಮ. ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಇವತ್ತು ಅಷ್ಟು ನೊಂದಿದ್ದೇನೆ ಸ್ವಾಮಿ. ಇರ್ಲಿಮ್ಮ, ಧೈರ್ಯ ತಂದ್ಕೊಳ್ಳಿ. ಹಲೋ. ಪ್ರತಿಯೊಂದು ಕಷ್ಟಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ. ಭಗವಂತ ಆಯಾ ಕಾಲದಲ್ಲಿ ಅದಕ್ಕೊಂದು ಕೊನೆಯನ್ನು ಮಾಡ್ತಾ ಇರ್ತಾನೆ. ಧೈರ್ಯ ತಂದ್ಕೊಳಮ್ಮ. ಹೇಳ್ತಾಯಿ, ಮಾತಾಡಮ್ಮ. ಏನು ವ್ಯವಹಾರ ಮಾಡಿದ್ರು ಯಾವುದು ಕೈ ಗೂಡಲಿಲ್ಲ. ಸಾಲ 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 ಎಲ್ಲ ಇರುತ್ತೇಳು ಸರ್. ಅಮ್ಮ, ನಾವು ಒಂದು ಕಡೆ ಸಾಲಕ್ಕೆ ಸಿಲ್ಕೊಂಡಾಗ ಆ ಸಾಲ ತೀರಿಸ್ಲಿಕ್ಕಾಗಿ ಮತ್ತೊಂದು ಕಡೆ ಸಾಲ ಮಾಡಿ ಮತ್ತೊಂದು ಜೀವನ ಇದು ಮಾಡ್ತೀವಿ. ಅದೇ ಒಂದು ಕಡೆ ತೀರ್ಸಕ್ಕಾಗಿ ಮತ್ತೊಂದು ಕಡೆ, ಮತ್ತೊಂದು ಕಡೆ ತೀರ್ಸಕ್ಕಾಗಿ ಇನ್ನೊಂದು ಕಡೆ. ನನ್ನಂತೆ ಒಂದು 8ವರೆಗೆ ಕಾದು ಕುಡಿದು ಕೊಡ್ತೇನೆ ನಿಮ್ಮ ಟಿವಿ ಹತ್ರ. ಇರ್ಲಿಮ್ಮ, ಪ್ರತಿಯೊಂದಕ್ಕೂ ಒಂದು ಕೊನೆ ಇದೆ. ಇಲ್ಲಿ ಎಲ್ಲರೂ ಕೆಟ್ಟವರಾಗಿರ್ಲಿಕ್ಕೆ ಆಗೋದಿಲ್ಲ, ಅಥವಾ ಸಮಾಜ ಕೆಟ್ಟದ್ದಲ್ಲ, ಅಥವಾ ನಾವು ನಡ್ಕೊಳ್ತಕ್ಕಂಥ ರೀತಿಯೂ ಕೆಟ್ಟದ್ದಾಗಿರೋದಿಲ್ಲ. ಇಲ್ಲ ಒಂದು ಕಡೆ ಎಡುವುದು, ಆ ಎಡವಿರ್ತಕ್ಕಂಥ ಅದನ್ನು ಸರಿಪಡಿಸ್ಕೊಂಡು ಅಲ್ಲಿರೋ ಕಾಲನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಾವು ದಿನಗಳು ಕಳೆದೋಗುತ್ತೆ, ವರ್ಷಗಳು ಉಳೋಗುತ್ತೆ.
ಹಾಗಾಗಿರುತ್ತೆ ಅಷ್ಟೇ. ಒಂದು ದಿವಸ ಇಲ್ಲ ರಾತ್ರಿ ಇಡೀ ಕಣ್ಣ ನೀರು ತೆಗೆದೇ ಕುತ್ಕೊಳ್ಳೋದು ಅಷ್ಟೇ. ನಂಗೇನು ಅಕ್ಷರಾಭ್ಯಾಸ ಇಲ್ಲ, 5ನೇ ಕ್ಲಾಸ್ ಓದ್ತಿರ್ಬೇಕು, ಶಾಲೆಗೆ ಹೋಗ್ಲಿಲ್ಲ. ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ನಿಮ್ಮ ಈ ಸಮಸ್ಯೆಗಳಿಗೊಂದು ಪರಿಹಾರ ಇದೆ. ಆ ಪರಿಹಾರ ಭಗವಂತನ ಕೃಪೆಯಿಂದ ಆಗುತ್ತೆ. ನೀವು ನಂಬಿರ್ತಕ್ಕಂಥ ದುರ್ಗೆ, ನೀವು ಸಾಧ್ಯವಾದಷ್ಟು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಾನು ಶುಕ್ರವಾರ ಮಾಡ್ತೇನೆ, ಒಂದು ಊಟ ಹಾಗೆ ಕೂತ್ಕೊಂಡು. ಏನು ಪ್ರಯೋಜನ? 10 ವರ್ಷದಿಂದ ವ್ರತ ಮಾಡ್ತಿದ್ದೇನೆ. ನೋಡಮ್ಮ, ನೀನು 10 ವರ್ಷದಿಂದ ಮಾಡಿದ್ರು ನೀನು ಮಾಡಿರುವಷ್ಟು ದಿನದ ಅನುಷ್ಠಾನ ಆ ತಾಯಿ ನಿನ್ನ ಕೈ ಬಿಡೋದಿಲ್ಲ. ಆದರೆ ನಮ್ಮ ಕರ್ಮಫಲ ಅಂತ ಒಂದು ಇದೆಯಲ್ಲಮ್ಮ, ನಮ್ಮ ಬ್ಯಾಂಕಲ್ಲಿರುವಂಥ ಬ್ಯಾಲೆನ್ಸು, ನಮ್ಮ ಬ್ಯಾಂಕ್ ಹಣ ನಾವು ಡ್ರಾ ಮಾಡಿದ್ರೆ ಮತ್ತೆ ಯಾರೂ ಡ್ರಾ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದು ಬ್ಯಾಂಕಲ್ಲಿರೋ ಹಣ ಇದ್ದಾಗೆ ನಮ್ಮ ಕರ್ಮಫಲಗಳು. ಅದರಿಂದ ನಾವು ಇಷ್ಟನ್ನು ಅನುಭವಿಸ್ಬೇಕಾಗುತ್ತೆ. ಆದರೆ ಈಗ ನಿಮ್ಮ ಸ್ವರದ ರಂಗದಲ್ಲಿ ತುಂಬ ಬದಲಾವಣೆ ಇದೆ. ಆ ಬದಲಾವಣೆಯ ಕಾಲ ಇನ್ನೇನು ಸಮೀಪ ಇರೋದ್ರಿಂದ ನೀವು ಈ ಸಮಸ್ಯೆಗಳಿಂದ ಆದಷ್ಟು ಬೇಗ ಅನುಕೂಲವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ತಾಯಿಯ ಅನುಗ್ರಹ ಇದೆ. ಧೈರ್ಯವಾಗಿರಿ, ಧೈರ್ಯ ಕೆಡಿಸ್ಕೊಳ್ಬೇಡಿ. ಇಲ್ಲಿವರೆಗೂ ಸಾಕಷ್ಟು ಶ್ರಮಿಸಿ ಎಲ್ಲದರಲ್ಲೂ ದಾಟ್ಕೊಂಡು ಮುಂದೆ ಬಂದಿದ್ದೀರಿ. ಮಾಡ್ಲಿಕ್ಕೆ ಗುರುಜಿ, ಅಣ್ಣನ ಅವರಿಲ್ಲ, ನನಗೆ ಸಂಬಂಧಿ ನೀವೇ ಅಣ್ಣ ಅಜ್ಜಿ ಅನ್ನೇ ಮಾಡ್ತೇನೆ. ಆಗಲಿಮ್ಮ, ಧೈರ್ಯವಾಗಿರು ತಾಯಿ, ಖಂಡಿತ ಒಳ್ಳೆಯದಾಗತ್ತೆ. ನೀವೊಂದು ಕೆಲಸ ಮಾಡಿ, ಇದಕ್ಕೆ ಭಾಳ ಸಿಂಪಲ್ ಆಗಿರೋ ಒಂದು ತಂತ್ರಸಾರನ ಹೇಳ್ಕೊಡ್ತೇನೆ. ನಿಮ್ಮ ಮನೆ ಸಮೀಪದಲ್ಲಿ ಎಲ್ಲರೂ ಒಂದು ಅರಳಿ ವೃಕ್ಷ ಇದ್ದರೆ, ಅಶ್ವತ್ಥ ವೃಕ್ಷ ಇದ್ದರೆ, ಅಶ್ವತ್ಥ ವೃಕ್ಷದ ಎಲೆ ತಗೋ. ಅಶ್ವತ್ಥ ವೃಕ್ಷದ ಎಲೆ ತಂದು ಕರೆಕ್ಟಾಗಿ 18 ದಿವಸ ಪ್ರತಿನಿತ್ಯ ಮಾಡಬೇಕು ಇದನ್ನು. 18 ದಿವಸ ಈ ಗೋಪಿಚಂದನ ಬರುತ್ತಲ್ಲ, ಗೋಪಿಚಂದನ ಗೊತ್ತಲ್ಲ? ಆ ಗೋಪಿಚಂದನ ಸಾಮಾನ್ಯಕ್ಕೆ ಈ ಮುದ್ರೆ ಹಾಕ್ಕೊಳ್ಳುವಾಗ ಗೋಪಿಚಂದನದಲ್ಲೇ ಉಪಯೋಗಿಸ್ತಾರೆ. ಅಂತಹ ಗೋಪಿಚಂದನದಿಂದಲೇ ಗಂಧ ತೆಗಿಬೇಕು. ಅದರ ಗಂಧವನ್ನಾಗಿ ತಯಾರು ಮಾಡಿಕೊಂಡು ಅರಳಿ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಬರೀಬೇಕು. ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋನ ಬರೀಬೇಕು. ಅರಳಿ ಮರದ ಎಲೆಯಲ್ಲಿ ವೃತ್ತಾಕಾರದ ಮಧ್ಯದಲ್ಲಿ ತ್ರಿಕೋನದ ಮಧ್ಯದಲ್ಲಿ ಸಮ್ ಅಂತಕ್ಕಂಥ ಒಂದು ಅಕ್ಷರ, ಸಾ ಮತ್ತು 0 ಸಮ್ ಅಂತ ಒಂದು ಅಕ್ಷರ ಬರೆದಾದ ಮೇಲೆ ಮೇಲ್ಗಡೆ ಮಾತ್ರ ಒಂದು ತ್ರಿಶೂಲ ಬರೀರಿ. ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಕಷ್ಟಗಳನ್ನು, ಆಗಿರ್ತಕ್ಕಂಥ ನೋವನ್ನು, ಅಥವಾ ನಿಮಗೆ ಯಾರು ಶತ್ರುತ್ವದಲ್ಲಿ ನೋವು ಕೊಡ್ತಿದ್ದಾರೆ ಅವರನ್ನು ಮಾತ್ರ ಮನಸ್ಸಲ್ಲಿ ಆ ಕ್ಷಣ ಅಂದ್ಕೊಂಡು ಕರೆಕ್ಟಾಗಿ 18 ಅಥವಾ 19 ದಿವಸ ದಿನ ಆ ಎಲೆ ಮೇಲೆ ಬರೀಬೇಕು. ಅವ್ರ ಹೆಸರು ಬರೆಯೋದು ಬೇಡ, ಬರೀ ಅದ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಅಥವಾ ಯಾವ ಕಷ್ಟದಿಂದ ಮುಕ್ತರಾಗಬೇಕು ಆ ಕಷ್ಟವನ್ನು ಮುಕ್ತರಾಗಲಿಕ್ಕೆ ಆ ಕಷ್ಟವನ್ನು ಮನಸ್ಸಲ್ಲಿ ಇಟ್ಕೊಂಡು 18 ದಿವಸ ದಿನ ಬರೆದಿರ್ತಕ್ಕಂಥ ಎಲೆಗಳನ್ನು ಒಂದು ಕಡೆನೇ ಇಡಿ. 18 ದಿವಸ ಆದಮೇಲೆ 19ನೇ ದಿವಸ ನಿಮ್ಮ ಊರು ಪ್ರಾಂತ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಹರಿಯೋ ನೀರೋ ಅಥವಾ ಕೆರೆನೋ ಬಾವಿನೋ ಇದ್ದರೆ ತೊಗೊಂಡೋಗಿ ಅಲ್ಲಿ ಹಾಕಿ. ಆದರೆ ಈ ಅನುಷ್ಠಾನ ಮಾಡುವಾಗ ನೀವು ಪ್ರತಿನಿತ್ಯ ಸಾಯಂಕಾಲ ಬೆಳಿಗ್ಗೆ ಒಂದು ಇಡಿಯಷ್ಟು ಕಡಲೆಕಾಳನ್ನು ನೀರಲ್ಲಿ ಹಾಕಿ ಸಂಜೆ 4ರಿಂದ 6 ಗಂಟೆ ಒಳಗೆ ಆ ಕಡಲೆಕಾಳನ್ನ ಯಾವುದಾದ್ರು ಗಿಡ ಮರಗಳ ಹತ್ರ ಹಾಕಿ. ಅದು ಪಕ್ಷಿಗಳ ಆಹಾರ ತಿನ್ನಬೇಕು. ಬೆಳಗ್ಗೆ ನೀವು ಬರೆದಿರ್ತಕ್ಕಂಥ ತಂತ್ರಸಾರಕ್ಕೆ ಜೀವ ತುಂಬಬೇಕು. ಎರಡೇ ಕೆಲಸ ನೀವು ಮಾಡಬೇಕಾದ್ದು. ಇಷ್ಟು ಮಾತ್ರ ಮಾಡ್ಕೊಳ್ಳಿ, 100ಕ್ಕೆ 100 ಪಾಲು ಈ ಸಮಸ್ಯೆಗಳಿಂದ ಖಂಡಿತ ಹೊರಗಡೆ ಬರ್ತೀರಿ. ಸಮ್ಮಂತ ಎಲೆ ಮೇಲೆ ಬರೀಬೇಕು, ಕಡಲೆಕಾಳನ್ನು ನೀರಿಗೆ ಹಾಕಬೇಕು. ಸಂಜೆ 4ರಿಂದ 6 ಗಂಟೆ ಒಳಗೆ ಕಡಲೆಕಾಳನ್ನ ಯಾವುದಾದ್ರು ವೃಕ್ಷಗಳ ಸಾನ್ನಿಧ್ಯದಲ್ಲಿ ಹಾಕಬೇಕು. ಇದನ್ನು 18 ದಿವಸ ಮಾಡಬೇಕು. 18 ದಿವಸ ಬರೆದಿರೋ ಎಲೆ ಒಂದೇ ಕಡೆ ಇಡಬೇಕು. 19ನೇ ದಿವಸ ಯಾವುದಾದ್ರು ಒಂದು ಕೆರೆ ಬಾವಿಗೋ ತೊಗೊಂಡೋಗಿ ಅದನ್ನು ಹಾಕಬೇಕು. ಇಷ್ಟು ಮಾಡಿ ಖಂಡಿತ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಒಳ್ಳೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮಂಗಳವಾರ ಮಂಗಳದಾಯಕವಾಗಿರ್ತಕ್ಕಂಥ ವಾರ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕಗಳಿರ್ತಕ್ಕಂಥ ಪರಿಸ್ಥಿತಿನೇ ಇದೆ. ಇವತ್ತು ತಾವು ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಕಾರ್ಯಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದಲ್ಲ. ಅದರಲ್ಲೂ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಜನಕ್ಕೆ ಕುತ್ತಿಗೆ ಭಾಗ ನೋವು ಬರ್ತಕ್ಕಂಥದ್ದು ಅಥವಾ ಅಧಿಕವಾದಂಥ ರೀತಿ ಬೆನ್ನೋವು ಬರ್ತಕ್ಕಂಥದ್ದು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೂ ಮನಸ್ಸು ಒಪ್ಪದಿರ ಇರತಕ್ಕಂಥ ಪರಿಸ್ಥಿತಿ ಇದೆ. ಹಾಗೆ ಕೊಟ್ಟ ಮಾತಿನಂತೆಯೂ ನಡ್ಕೊಳ್ಳೋಕ್ಕಾಗೋದಿಲ್ಲ. ಮಧ್ಯಾಹ್ನ 2 ಗಂಟೆವರೆಗೂ ಮಂದಗತಿಯಲ್ಲೇ ಸಾಗುವಂಥ ಪರಿಸ್ಥಿತಿ. 2 ಗಂಟೆ ನಂತರ ಒಂದಷ್ಟು ಚುರುಕು ಆಗಬಹುದು. ಆದರೂ ಇವತ್ತಿನ ದಿವಸ ನಿಮ್ಮ ಬಲಗಡೆ ಕಿವಿ ಭಾಗ ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಬಲಗಡೆ ಕೈ ನೋವು ಬರ್ತಕ್ಕಂಥದ್ದಾಗಲಿ ಅಥವಾ ಇದ್ದಕ್ಕಿದ್ದಂಗೆ ಭಾಳ ಟಯರ್ಡ್ನೆಸ್ ಆಗಿ ಸುಸ್ತಾಗಿ ಇವತ್ತು ಏನು ಕೆಲಸ ಮಾಡೋದು ಬೇಡಪ್ಪ, ಒಂದು ರಜಾ ತೊಗೊಂಡ್ರೆ ಸಾಕು ಅಥವಾ ಮನೇಲಿದ್ದರೆ ಸಾಕು ಅನ್ನೋ ಮಟ್ಟಕ್ಕೂ ನಿಮ್ಮ ಚಿಂತನೆ ಇರುತ್ತೆ. ಆದರೆ ವ್ಯವಹಾರಗಳು, ಕೆಲಸ ಕಾರ್ಯಗಳು ಕೊಟ್ಟ ಮಾತಿನಂತೆ ನಡ್ಕೋಬೇಕಾಗಿರುವಂಥ ಜವಾಬ್ದಾರಿ ಸಾಕಷ್ಟು ಇರೋದರಿಂದ ಬಲವಂತವಾಗಿ ಬಲವಂತದಂತೆ ಕೆಲಸಕ್ಕೆ ಅಂತ ಹೊರಡ್ತೀರಿ. ಆದರೆ ಇಂತಹ ಸಮಯದಲ್ಲೇ ಸ್ವಲ್ಪ ಎಚ್ಚರಿಕೆಯನ್ನು ಬೇಕು. ಇದಕ್ಕಾಗಿ ನೀವು ಮಾಡಬೇಕಾದ್ದು 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, 1 ಚಿಟಿಕೆ ಉದ್ದು, 1 ಚಿಟಿಕೆ ಕಡಲೆಬೇಳೆ, ಎರಡನ್ನೂ ಸಹಿತ ಸಮ ಪ್ರಮಾಣದಲ್ಲೇ ತೆಗೆದುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸರುಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ಪಶು ಪಕ್ಷಿ ಪ್ರಾಣಿಗಳಿಗೆ ಸ್ವಲ್ಪ ಆಹಾರವನ್ನು ಉಣಬಡಿಸಿ. ಅದರಿಂದ ಸ್ವಲ್ಪ ನೆಮ್ಮದಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮದೇ ಆದಂತಹ ಜನ್ಮ ನಕ್ಷತ್ರ ಅನುರಾಧ ಆದ್ದರಿಂದ ಇವತ್ತಿನ ದಿವಸ ಒಂದಷ್ಟು ಶಾಂತಿ ಸಮಾಧಾನವಾಗಿರಿ, ತೃಪ್ತಿಕರವಾದಂತಹ ಫಲವನ್ನು ಕಾಣ್ತೀರಿ. ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ, ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ, ಹೊಸದಾಗಿ ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಇರ್ತಕ್ಕಂಥ ಭೂಮಿಯ ಕಾಗದ ಪತ್ರಗಳನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು, ಅಥವಾ ನೀವು ಹಾಕಿರುವಂಥ ಬೆಳೆಗೆ ಇವತ್ತು ಮತ್ತಷ್ಟು ಪೂರಕವಾಗಿ ಶಕ್ತಿಯುತವಾದಂಥ ರೀತಿ ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ನೀವು ಬೆಳೆದಿರ್ತಕ್ಕಂಥ ಬೆಳೆ ನಿಮ್ಮ ಕೈ ಸೇರುವಂತಹದ್ದು. ಒಟ್ಟಾರೆ ಹೇಳಬೇಕಂದ್ರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ನಿಮ್ಮ ಮನಸ್ಸಾ ಇಚ್ಛೆ, ನಿಮ್ಮ ಮನಸ್ಸಲ್ಲಿ ಮಾಡಿರುವಂಥ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಭಗವಂತ ಎಲ್ಲವೂ ಅಷ್ಟೇ, ದೇವರು ಕೊಟ್ಟರೆ ಕೊನೆ ತನಕ, ಮಾನವ ಕೊಟ್ಟರೆ ಮನೆ ತನಕ. ನಾವು ಮಾಡುವ ಕೆಲಸವನ್ನು ಗೌರವಿಸಿ ನಡೆದರೆ ಅದು ನಮ್ಮ ಸಾಧ್ಯವಾದಷ್ಟು ನಮಗೆ ಒಳ್ಳೆಯ ಯಶಸ್ಸನ್ನು ಕೊಡುವಂಥದ್ದು ಇರುತ್ತೆ. ಇವತ್ತು ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಮಾಡುವಂಥ ಕೆಲಸಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ. ಯಾರೋ ಏನೋ ಅಂತಾರೆ ಅಂತ ಇನ್ನೊಬ್ಬರ ಮಾತಿಗೆ ತಲೆ ಬಗ್ಸ್ಕೊಂಡು ಮಾತಾಡೋದಕ್ಕಿಂತ ಭಗವಂತ ನಿಮಗೆ ಕೊಟ್ಟಂಥ ಒಳ್ಳೆ ವರ್ಚಸ್ಸು ತೇಜಸ್ಸನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿ. ಅದರಿಂದ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ ಯಾರು ಮಾರ್ಗದರ್ಶಕರಿರ್ತಾರೆ ಅವರು ಹೇಳುವ ಮಾತನ್ನು ಸ್ವಲ್ಪ ಆಲಿಸಿ ಅವರ ಮಾತಿನಂತೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚು ಒಳ್ಳೆಯ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಕೆಲಸಗಳಾದರೂ ಸಮಾಧಾನ ಬೇಕು, ತೃಪ್ತಿ ಬೇಕು. ಆದರೆ ತೃಪ್ತಿಕರವಾದಂಥ ಕೆಲಸಗಳನ್ನು ಮಾಡುವ ನಿಮಗೆ ಒಂದಿಷ್ಟು ಅಸಮಾಧಾನದ ಸನ್ನಿವೇಶಗಳು ಸಾಕಷ್ಟು ಆಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವರು ಎಲ್ಲವೂ ಲಾಭ ಅಂದ್ಕೊಳ್ಳೋಕ್ಕಾಗಲ್ಲ, ಅಥವಾ ಎಲ್ಲವನ್ನೂ ನಷ್ಟ ಅಂದ್ಕೊಂಡು ನೀವು ಕೈ ಬಿಟ್ಟು ಕೂತ್ಕೊಳ್ಳಿಕ್ಕೂ ಆಗೋಲ್ಲ. ಮಾಡುವ ಕೆಲಸವನ್ನು ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಮಾಡಿ, ಒಳ್ಳೆ ಥರದಲ್ಲಿ ಗೌರವಿಸಿ. ಯಾವುದೇ ಒಂದು ಕೆಲಸವನ್ನಾದರೂ ಸಹಿತ, ಯಾವುದೇ ಒಬ್ಬ ವ್ಯಕ್ತಿಯನ್ನಾದರೂ ಸಹಿತ ಅಲ್ಲಿಗೆಳೆದಿರ ಅವ್ರನ್ನೂ ಸಹಿತ ಜೊತೆಲಿಟ್ಕೊಂಡೇ ವ್ಯವಹಾರಗಳನ್ನು ಮುಂದುವರಿಸಿದ್ರೆ ಧನುರಾಶಿಯವರಿಗೆ ಖಂಡಿತ ಸಾಕಷ್ಟು ಒಳ್ಳೆ ಫಲವೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಹಾಂ ಸರ್. ಸರ್ ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಾಂ ಸರ್, ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು. ಸಂತೋಷ ಸರ್. ನಮ್ಮ ಹೆಸರು? ನಮ್ಮ ಹೆಸರು ಮೋಹನೇಶ್ ಅಂತ ಸರ್. ಆಯಿತು, ಗುರುಜರ್ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಾಂ ನಮಸ್ಕಾರ ಗುರುಜಿ. ನಮಸ್ತೆಪ್ಪ, ಹೇಳಿ. ಹಲೋ. ಹಾಂ ಸರ್, ನಮ್ಮ ಮಿಸಸ್ ಮಾತಾಡೋಕೆ ಕೊಟ್ಟು ಹೇಳಿ ಸರ್, ಆಮೇಲೆ ಮಾತಾಡ್ತೀನಿ ನಾನು. ಆಯಿತು, ಕೊಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ಕಷ್ಟ ಇದೆ ಗುರುಜಿ, ಮನೆಯಲ್ಲಿ ಕಿರಿಕಿರಿ. ಏನು ಸಮಸ್ಯೆ ಆಗ್ತಾ ಇದೆ? ಏನು ಮಾಡ್ತಾರೆ ಮನೆಯವ್ರು? ಏನು ಮಾಡ್ತಾರೆ? ನೀರು ಬಿಡ್ತಾರೆ, ಕಾವೇರಿ ನೀರು. ಅಂದರೆ ಪಂಚಾಯತಿಯಲ್ಲೋ ಅಥವಾ ಇದರಲ್ಲಿ ಕೆಲಸ ಮಾಡುವಂಥದ್ದಾ? BWHP ಅಂತ ಐತೆ. ಹಾಂ. ಆ ನೀರು ಏರಿಯಾಕ್ಕೆ ಬಿಡುತ್ತೆ, ವಾಲ್ಮೀನಿ ಅಂತ ಹೇಳ್ತಾರೆ ಅವ್ರು. ಹಾಂ, ಆಗಲಿಮ್ಮ. ಸರ್ಕಾರಿ ಉದ್ಯಮ, ಗೌರ್ಮೆಂಟ್ ಕೆಲಸ? ಗೌರ್ಮೆಂಟ್ ಕೆಲಸ ಪರ್ಮನೆಂಟ್ ಆಗಿಲ್ಲ ಗುರುಜಿ, ಆದ್ರೆ ಮಾಡ್ತಾರೆ ಕೆಲಸ, ಅದರಲ್ಲೇ ಇದ್ದಾರೆ. ಆಗಲಿಮ್ಮ, ಒಳ್ಳೇದಾಗಲಿ. ಅವ್ರ ತುಂಬಾ ನಕ್ಷತ್ರ ಜಗಳ ಆಗ್ತಿತ್ತು ಗುರುಜಿ ಮನೇಲಿ. ಯಾಕೆ ಜಗಳ ಆಗುತ್ತೆ? ದೇವ್ರು ಕೊಟ್ಟಿದ್ರಲ್ಲಿ ಗಂಜಿನೋ ಅಂಬ್ಲಿನೋ ನೆಮ್ಮದಿಯಾಗಿ ಕುಡಿದು ಊಟ ಮಾಡ್ತೀರಾ, ಯಾಕೆ ಜಗಳ ಮಾಡ್ಕೋತೀರಮ್ಮ? ಸಣ್ಣ ವಿಚಾರಕ್ಕೂ ರೌದ್ರ ಆಗ್ತಿದ್ರೆ ನಿಮಗೆ ನೆಮ್ಮದಿ ಎಲ್ಲಿ ಸಿಗುತ್ತೆ? ನೆಮ್ಮದಿ ಬೇಕು ಅಂದರೆ ಮಾರ್ಕೆಟಲ್ಲೋ ಅಥವಾ ಚಿಲ್ಲರೆ ಅಂಗಡಿಯಲ್ಲೋ ಸಿಗ್ತಕ್ಕಂಥದ್ದು ಅಲ್ವಲ್ಲ. ದೇವ್ರು ಕೊಟ್ಟಿದ್ರಲ್ಲೇ ನೆಮ್ಮದಿ ಕಂಡು ಮನೆಯಲ್ಲಿ ಹಸನ್ಮುಖಿಯಾಗಿ ನಗ್ನಗ್ತಾ ಇದ್ರೆ ಅಲ್ವಮ್ಮ ಸರಿ ಹೋಗೋದು. ನಗ್ನಗ್ತಾ ಇರ್ತೀವಿ ಗುರುಜಿ, ಸಣ್ಣ ಪುಟ್ಟ ವಿಷಯಕ್ಕೆ ತುಂಬಾ ಜಗಳ ಬರುತ್ತೆ. ಅದೇ ಹೇಳೋದು, ಯಾರೋ ಒಬ್ಬರು ಸೋಲ್ಲೇಬೇಕು ಸಂಸಾರದಲ್ಲಿ. ಗಂಡಾಗಲಿ ಹೆಣ್ಣಾಗಲಿ ಒಬ್ಬರು ಸೋತು ನಿಂತರೆ ಮಾತ್ರ ಜೀವನ ಆಗೋದು. ಇಬ್ಬರು ರೌದ್ರ ಆಗಿಬಿಟ್ರೆ ಅಥವಾ ಸಣ್ಣ ವಿಚಾರಕ್ಕೂ ರೌದ್ರ ಮಾಡ್ಕೊಳ್ತಾ ಇದ್ರೆ ಅದು ಕೆಲಸಕ್ಕೆ ಬಾರ್ದಂಥ ರೀತಿ ಆಗಿಬಿಡುತ್ತೆ. ನೋಡಮ್ಮ, ಕೋಪ ಮಾಡ್ಕೊಳ್ಳೋದು ವರ್ಷಕ್ಕೆ ಒಂದ್ಸತಿ ಆದರೆ ಚೆನ್ನ, ಅದು ಯುಗಾದಿ ಥರ ಇರುತ್ತೆ. ದಿನಾ ಬೆಳಗಾದರೆ ನಾವು ಕೋಪ ಮಾಡುತ್ತಾನೆ ಕೂತ್ಕೊಂಡ್ರೆ ಜೀವನ ಏನಾಗುತ್ತೆ? ಮನುಷ್ಯ ಸಾಯೋ ತನಕ ಕಲಿಬೇಕಾದ್ದು ಕಲಿಸೋವಂಥದ್ದು ಸಾಕಷ್ಟು ಇರುತ್ತೆ. ಹಾಗಂತ ಹೇಳ್ಬಿಟ್ಟು ದಿನಾ ಬೆಳಗಾರೆ ಕೋಪ ಮಾಡ್ಕೊಂಡೇ ಇದ್ರೆ ಅದು ಕಲೀಲಿಕ್ಕಾಗತ್ತಾ? ಮತ್ತು ಜೀವನನ ಸರಿಪಡಿಸ್ಕೊಳಕ್ಕಾಗತ್ತಮ್ಮ? ಇನ್ನು ಮುಂದೆ ನೀನು ಹಾಕುವ ಹೆಜ್ಜೆನಲ್ಲಿ ನೀನೂ ಬದಲಾಗಬೇಕು, ಮನೆಯವರೂ ಬದಲಾಗಬೇಕು. ಬೇರೊಬ್ಬರು ನೋಡಿ ನಾವು ಕಲಿಬೇಕಮ್ಮ. ಎಲ್ಲರ ಮನೆಯಲ್ಲೂ ನಗ್ನಗ್ತಾ ಸಂತೋಷವಾಗಿರ್ತಾರೆ, ಎಲ್ಲೂ ಒಂದು ಧ್ವನಿ ಬರಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಬೆಳಗ್ಗೆ ಎದ್ದರೆ ಸಾಕು ಅನ್ನೋದು ಕೂಗಾಡ್ತಾ ಇರ್ತೀವಿ ನಾವು. ಅದಾಗಬಾರ್ದು. ಒಂದು ಬದಲಾವಣೆ ತಂದ್ಕೊಳ್ಬೇಕಲ್ವಮ್ಮ? ಏನಾರು ಅನ್ಸ್ತಾನಿದ್ರೆ ಹೇಳಿ ಗುರುಜಿ, ಮನೇಲಿ ಶಾಂತಿನೇ ಇದ್ದಂಗೆ. ನಾನೊಂದು ಮಾತು ಹೇಳ್ತೀನಿ ಕೇಳು.
ಅನ್ನೋರು ಒಂದು ದಿವಸ 2 ದಿವಸ ಅವ್ರ ಪಾಡಿಗೆ ಅವ್ರು ಅಂತ ಇರಲಿ, ನೀನು ಸ್ವಲ್ಪ ಕಿವಿ ಕೇಳಿಸ್ದೋಳ್ ಥರ ಇರಬೇಕು. ಇಲ್ಲಂದರೆ ಸಂಸಾರ ಎಲ್ಲಿಂದ ನಡೆಯುತ್ತಮ್ಮ? ನೀನು ಅವ್ರ ಸಮಕ್ಕೆ ನಿಂತ್ಕೊಂಡ್ಬಿಟ್ಟೆ ಅನ್ಕೋ, ಸಂಸಾರ 2 ಚೂರಾಗ್ಬಿಡುತ್ತೆ. ಆಗ ಮುಂದೆ ಏನು ಪರಿಸ್ಥಿತಿ? ನಮ್ಮಿಂದ ಮನೇಲಿರ್ತಕ್ಕಂಥವ್ರಿಗೂ ನೋವು, ಮನೇಲಿ ಮಕ್ಕಳು ಮರಿ ಇದ್ದರೆ ಅವ್ರಿಗೂ ಏನು ದಿನ ಬೆಳಗಾರೆ ಮನೇಲಿ ಜಗಳ ಗಲಾಟೆ ಇದೇ ಆಗ್ತಾ ಇದೆಯಲ್ಲಪ್ಪ ಅಂತ ಅವರು ಚಿಂತನೆ ಮಾಡ್ತಾರೆ. ಒಂದು ಅವ್ರು ಅರ್ಥ ಮಾಡ್ಕೋಬೇಕು, ಇಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇಬ್ಬರೂ ಅರ್ಥ ಮಾಡ್ಕೊಳ್ದಿರ ಇದ್ರೆ ಎಡವಟ್ಟಾಗತ್ತಲ್ಲಮ್ಮ. ಹಂಗಾಗಿ ತಾಳ್ಮೆಯಿಂದ ಇದ್ದೀನಿ. ನೋಡಮ್ಮ, ಕೆಲವಕ್ಕೆ ಪರಿಹಾರ ಅಂಗಡಿಯಲ್ಲಿ ದುಡ್ಡು ಕೊಟ್ಟರೆ ಸಿಗಲ್ಲ, ಅಥವಾ ಯಾರೋ ಬಂದು ಹೇಳಿದ್ರೆ ಸಿಗಲ್ಲ. ನಾನು ನಿಂಗೆ ಇಷ್ಟು ಪಾಠ ಹೇಳಿದ್ರು ಅದು ಆಗೋದಿಲ್ಲ. ಆದರೆ ಒಂದು ವಿಚಾರ ಅಂತೂ ಸತ್ಯ, ಜೀವನದ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕು. ಒಂದಷ್ಟು ಅವು ದಿನ ಬೆಳಗಾದ್ರೆ ಮಾತಾಡ್ತಾನೆ ಇರ್ತಾರೆ, ಯಾವುದೋ ಒಂದು ವಿಚಾರಕ್ಕೆ ಜಗಳ ಆಗ್ತಾನೆ ಇರುತ್ತೆ. ಅಂದರೆ ಆ ಜಗಳ ಆಗೋ ಕ್ಷಣಕ್ಕೆ ಆ ಸಾನ್ನಿಧ್ಯದಲ್ಲಿ ನೀನು ನಿಲ್ಲೇಬೇಡ, ಮಾತಾಗೇ ಇರಲಿ. ನೀನು ಆ ಕ್ಷಣ ಜಾಗ ಬದಲಾಯಿಸ್ಬಿಡ್ಬೇಕು. ಆಮೇಲೆ ಒಂದಮ್ಮ, ಇದು ಓಡೋಗೋಕೆ ಬಂದಿರೋ ಸಂಸಾರ ಅಲ್ವಲ್ಲಮ್ಮ. ಏನೇ ಆದರೂ ಇಲ್ಲೇ ಇರಬೇಕು, ಇದ್ದು ಈಜಬೇಕು. ಅವಾಗಲೇ ಅಲ್ವ ತಾಯಿ ಜೀವನ ಆಗೋದು. ನೀನು ಧೈರ್ಯವಾಗಿರು, ಒಳ್ಳೇದಾಗತ್ತೆ. ಮಾತಾಡ್ತಾರಂತ ಗುರುಜಿ ಇಲ್ಲಿ ಇದಾರಲ್ಲ ಹಿಂಗೆ. ಸಮಯ ಮುಗೀತಲ್ಲಮ್ಮ, ಮತ್ತೊಂದು ಸತಿ ಮಾತಾಡ್ತೇನೆ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಧನುರ್ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಅಡ್ಡಿ ಆತಂಕನೂ ಇದೆ, ಮನಸ್ಸು ಸಮಾಧಾನವೂ ಇದೆ. ತೃಪ್ತಿಕರವಾದಂತಹ ಬದುಕನ್ನು ಕಾಡಬೇಕಾದ್ರೆ ಹಾಕುವ ಹೆಜ್ಜೆ ಭಾಳಷ್ಟು ಆಲೋಚನೆ ಮಾಡಬೇಕು. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಅಥವಾ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆದಾಗ ನಾವು ಹಾಕುವ ಹೆಜ್ಜೆಯಲ್ಲೂ ಸಾಕಷ್ಟು ವ್ಯತ್ಯಾಸಗಳಾಗ್ತಾ ಹೋಗುತ್ತೆ. ಆದರೆ ಇವತ್ತಿನ ದಿವಸ ಮಾಡುವಂಥ ಕೆಲಸದಲ್ಲೊಂದು ಬಲವನ್ನು ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ನಾವು ಹಾಕುವ ಹೆಜ್ಜೆನಲ್ಲಿ ಆಗುವಂತಹ ಅಡಚಣೆಗಳು ಅಥವಾ ಆಗುವಂತಹ ಅವಘಡಗಳನ್ನು ನೋಡಿ ಸರಿಪಡಿಸ್ಕೊಳ್ಳೋದು ಭಾಳಷ್ಟು ಉತ್ತಮ. ಇವತ್ತು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು, ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿದ್ರೆ ಭಾಳಷ್ಟು ಉತ್ತಮ ಅಂತ ಹೇಳ್ಬೋದು. ಇವತ್ತಿನ ದಿವಸ ಆರೋಗ್ಯದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಆರ್ಥಿಕ ಪರಿಸ್ಥಿತಿಯಲ್ಲಾಗಲಿ ಅಥವಾ ಕೆಲವಷ್ಟು ಲೇವಾದೇವಿಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದಿರೋನು ಮಾಡಿ ಅಲ್ಲಿ ಸಾಕಷ್ಟು ನೋವು ತಿನ್ನುವಂಥ ಪರಿಸ್ಥಿತಿ ಎದುರಾಗುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕ ಇದೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಸಾಕಷ್ಟು ಇರುತ್ತೆ. ಪ್ರತಿ ಕ್ಷಣ ಒಂದಲ್ಲ ಒಂಥರ ಸಮಸ್ಯೆ ಅಂತಕ್ಕಂಥದ್ದು ಬೆನ್ನೆಲಿದ್ದೇ ಇರುತ್ತೆ. ಇವತ್ತು ನಿಮ್ಮ ವ್ಯವಹಾರಗಳನ್ನು ಮಾಡುವಾಗ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಾಗ ಯಾವುದೇ ತಂತ್ರಸಾರದಲ್ಲಾದರೂ ಸಹಿತ ಒಂದಷ್ಟು ಒಂಥರ ಸಮಸ್ಯೆ ಎಂಬತಕ್ಕಂಥದ್ದು, ಮನಸ್ಸಿಗೆ ನೋವು ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಇವತ್ತು ನೀವು ಮಾಡುವಂತಹ ವೃತ್ತಿ ಧರ್ಮದ ಅಭಿವೃದ್ಧಿ, ಕೆಲಸ ಕಾರ್ಯಗಳು ಅಥವಾ ವ್ಯವಹಾರ ಯಾವುದೇ ಆದರೂ ಸಹಿತ ಒಂದಷ್ಟು ಕಾಲ ಭಗವಂತನ ಪ್ರಾರ್ಥನೆ ಮಾಡಿ ಸದಾಕಾಲ ಇರ್ತಕ್ಕಂಥ ತೊಂದರೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತು ಸಿಗಲಿ ಅಂತಕ್ಕಂಥ ಒಂದು ಚಿಂತನೆ ಇರಬೇಕು. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಾ ನರಸಿಂಹದೇವರು ಅಥವಾ ಆಂಜನೇಯ ಸ್ವಾಮಿಯನ್ನು ಅಥವಾ ಯಾರಾದರೂ ಹಿರಿಯರ ಮಾತನ್ನು ಆಲಿಸುವಂಥದ್ದು ಕುಂಭರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸಿರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಒಂದಿಷ್ಟು ಅದ್ಭುತವಾದಂಥ ಕಾಲ, ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಕಾಲ, ಅಂದುಕೊಂಡಷ್ಟು ಕೆಲಸಗಳನ್ನು ಸಾಧನೆ ಮಾಡಿರ್ತಕ್ಕಂಥ ಸಾಧಿಸುವಂಥ ಅದೃಷ್ಟದ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸಮಾಧಾನದಿಂದ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರ, ವೃತ್ತಿ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಕೆಲಸದಲ್ಲಾದರೂ ಸಹಿತ ಸಮಾಧಾನ ಬೇಕಾಗಿರ್ತಕ್ಕಂಥದ್ದು ಅಥವಾ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳುವಂಥದ್ದು. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆಗಳು ತಂದುಕೊಳ್ತಕ್ಕಂಥ ಯೋಗ ಫಲ ಇದೆ. ಮಂಗಳವಾರ ಈ ಶುಭ ದಿನ ರಾಹುಕಾಲದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ರಾಹುಕಾಲದಲ್ಲಿ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಅಥವಾ ನಿಮ್ಮ ಗ್ರಾಮ ದೇವತೆಯನ್ನು ಆರಾಧನೆ ಮಾಡೋದ್ರಿಂದ ಅಥವಾ ನಿಮ್ಮ ಮಾತೃಶ್ರೀಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಈ ಶುಭ ಮುಹೂರ್ತದಲ್ಲಿ ಮತ್ತಷ್ಟು ಲಾಭವನ್ನು, ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಸರ್ ಗುರುಜಿ ನಮಸ್ತೆ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಊರ ಹೆಸರು ಬೇಡ ಗುರುಜಿ, ಕವಿತಾ ಅಂತ. ಕವಿತಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ.
ಗುರುಜಿ ನಾವು ಒಂದ್ ಸ್ವಲ್ಪ ಜಮೀನು ತಗೋಬೇಕು ಅಂತ ಇದ್ವಿ. ಅದು ಆಗ್ತಾನೆ ಇಲ್ಲ, ಈಗ 2 ವರ್ಷ ಆಯ್ತು. ಮನೆಯವ್ರ ಹೆಸರೇನಮ್ಮ? ಮನೆಯವರ ಜನ್ಮ ನಕ್ಷತ್ರ ಗೊತ್ತಾ? ಅವ್ರ ಹೆಸರು ಜನ್ಮ ನಕ್ಷತ್ರ ಗೊತ್ತಮ್ಮ? ಇಲ್ಲ ಗೊತ್ತಿಲ್ಲ ಗುರುಜಿ. ಹೆಸರು ಬಾಬುರಾವ್ ಅಂತ. ಏನು ಕೆಲಸ ಮಾಡ್ತಾರೆ ತಾಯಿ? ಡ್ರೈವಿಂಗ್ ಕೆಲಸ ಮಾಡ್ತಾರೆ ಗುರುಜಿ. ನೋಡಮ್ಮ, ಈಗ ನಿನ್ನ ಸ್ವರತರಂಗ ಪ್ರಕಾರ ಅವರ ಹೆಸರು ಪ್ರಕಾರ ಇನ್ನು ಮುಂದಿನ ತಿಂಗಳು 18 ದಾಟದ ಮೇಲೆ, ಬರೋ ತಿಂಗಳು 18ನೇ ತಾರೀಕು ದಾಟದ ಮೇಲೆ ಭೂಮಿ ತಗೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಕಾಲ ಆಗುತ್ತೆ. ಬರೋ ತಿಂಗಳು 18ರ ಮೇಲೆ ನಿಮ್ಮ ಪ್ರಯತ್ನ ಮಾಡಿ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಪ್ರಸ್ತುತ ಈಗ ನಿಮ್ಮ ಸ್ವರತರಂಗ ಪ್ರಕಾರ ಕೆಲವಷ್ಟು ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದ್ರಿಂದ ಮನೆಯಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಯಾವುದ್ರಲ್ಲೂ ಸಹಿತ ನೀವು ಅಂದುಕೊಂಡಷ್ಟು ಲಾಭ ಇರತಕ್ಕಂಥದ್ದಲ್ಲ. ಹಾಗಾಗಿ ಪ್ರಯತ್ನ ಎಲ್ಲ ವಿಫಲ ಆಗ್ತಾ ಇರುತ್ತೆ. ಜೊತೆಗೆ ಭಾಳ ಬೇಗ ನಿಷ್ಠೂರಕ್ಕೊಳಗಾಗ್ತಾ ಇರ್ತೀರಿ. ಸಣ್ಣ ಸಣ್ಣ ವಿಚಾರಗಳಿಗೂ ಸಹಿತ ಮನೆಗಳಲ್ಲಿ ಯಾವುದಾದ್ರು ಒಂದು ಸಮಸ್ಯೆ ಅನ್ನೋದು ಸಾಕಷ್ಟು ಆಗ್ತಾ ಇದೆ. ಅದಕ್ಕಾಗಿ ಒಂದು ಕೆಲಸ ಮಾಡಿ, 4 ಮಂಗಳವಾರ ತಲೆಗೆ ಸ್ನಾನ ಮಾಡಿಕೊಂಡು ಒಂದಿಷ್ಟು ಸಿಹಿಯನ್ನು ಬೆಲ್ಲ ಮತ್ತು ಅಕ್ಕಿ ಹಾಕಿ ಅನ್ನ ಪೊಂಗಲ್ ಮಾಡಿ ಅದನ್ನು ಯಾವುದಾದ್ರು ಒಂದು ದೇವಿ ದೇವಸ್ಥಾನ 4 ಮಂಗಳವಾರ ತೊಗೊಂಡು ನೈವೇದ್ಯ ಮಾಡಿಸಿ ಅಲ್ಲಿ ಮಕ್ಕಳಿಗೋ ಹಿರಿಯರಿಗೋ ಹಂಚ್ಬಿಟ್ಟು ಬನ್ನಿ. ಇದು 4 ಮಂಗಳವಾರ ನೀವು ಮಾಡಿಕೊಂಡು ಅದಾದ ನಂತರ ಮಂಗಳವಾರ ಪ್ರಾರಂಭಿಸಬೇಕು. ಮುಂದೆ ಬರುವ ಸೋಮವಾರ ಸ್ವಲ್ಪ ಉಪ್ಪು ಮತ್ತು ಮೊಸರನ್ನ ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು. ಇದನ್ನು 4 ಸರ್ತಿ ಮಾಡಿ, 4 ವಾರ ನೀವು ಮಾಡಿ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ನೀವು ಅಂದುಕೊಂಡಾಗಿ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ, ನೀವು ಚೆನ್ನಾಗಿದ್ದೀರಾ ಗುರುಗಳೇ? ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹಾಸನ ಡಿಸ್ಟಿಕ್ ಬೇಲೂರು ತಾಲೂಕು ಪ್ರಸಾದಿಯಲ್ಲಿಂದ ಮಾತಾಡ್ತಿದ್ದೀನಿ ಗುರುಗಳೇ. ಸಂತೋಷ ಅಮ್ಮ. ತಮ್ಮ ಹೆಸರು? ಪಾರ್ವತಿ ಅಂತ ನನ್ನ ಹೆಸರು. ನಮ್ಮ ಮನೆಯವ್ರ ಹೆಸರು ಪರಮೇಶ ಅಂತ. ಆಯ್ತಮ್ಮ, ಗುರುಜಿ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ಕೋಟಿ ಗುರುಗಳು. ಹಲೋ, ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಮಗಳು ಸೆಕೆಂಡ್ ಇಯರ್ ಡಿಗ್ರಿ ಓದ್ತಿದ್ದಾಳೆ ಗುರುಜಿ. ಮಗ ಸೆಕೆಂಡ್ PUC ಓದ್ತಿದ್ದಾನೆ ಗುರುಜಿ. ನಿಮ್ಮ ಆಶ್ರಮಕ್ಕೆ 3 ಸಲ ಬಂದಿದ್ದು ಗುರುಜಿ. ಜಾತ್ರೆಗೆ ಒಂದ್ಸಲ, ಮತ್ತೆ ಗೌರಿ ಹಬ್ಬ ಟೈಮಲ್ಲಿ ಒಂದ್ಸಲ, ಮತ್ತೆ ಇನ್ನೊಂದ್ಸಲ ಫಸ್ಟಿಗೆ ಗೋರಸ್ವಾಮಿ ಪ್ರಾರ್ಥನೆ ಮಾಡಿದ್ರಿ ನೋಡಿ, ಅವಾಗೆಲ್ಲ ಬಂದಿದ್ದು ಗುರುಗಳೇ. ನಿಮ್ ಭೇಟಿ ಮಾಡಿದೀವಿ, ನಿಮ್ ಆಶೀರ್ವಾದ ತಗೊಂಡಿದೀವಿ ಗುರುಗಳೇ. ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ ತಾಯಿ. ಮನೆ ಕಟ್ಟಿದೀವಿ ಗುರುಗಳೇ, ಅದಕ್ಕೆ ಇನ್ನೂ ಗಿಲವಾಗಿದೆ, ನೆಲಕ್ಕೇನು ಕಲ್ಲಾಗ್ತಿಲ್ಲ. ಮಕ್ಳುಗಳು ಓದ್ತಿದ್ದಾರೆ, ಅವ್ ಹೆಂಗೆ ಎದ್ದು ವಿದ್ಯಾಭ್ಯಾಸ ಅಂತ ಹೇಳಿ ಗುರುಗಳೇ. ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀನಿ. ಆಯ್ತಮ್ಮ, ಡೇಟ್ ಆಫ್ ಬರ್ತ್ ಬೇಡ, ನೀನು ಹೇಳೋ ಪ್ರಕಾರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮ್ಮ ವಾಸ್ತುಗೃಹ ಪೂರ್ಣವಾಗಿ ಸಿದ್ಧಿಯಾಗಿ ಗೃಹ ಪ್ರವೇಶದ ಪತ್ರವನ್ನು ತಗೊಂಡು ಬನ್ನಿ. ನಿಮ್ಮನ್ನ ಕರೆಸ್ಬೇಕು ಅಂತ ನನಗೆ ತುಂಬಾನೇ ಆಸೆ ಗುರುಗಳೇ. ನಮ್ಮ ಮನೆ ಗುರು ಪ್ರವೇಶಕ್ಕೆ ಗುರುಗಳೇ, ನಾವ್ ಹೆಂಗೆ ಗುರುಗಳೇ, ನನ್ನ ಸರಸರಂಗದಲ್ಲಿ ಯಾವ ತರ ಇದೆ, ಯಾವ ತರ ಮುಂದೆ ಬರ್ತೀವೋ ಹೇಗೆ ಹೇಳಿ ಗುರುಗಳೇ. ಆದಷ್ಟು ಬೇಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಮನೆ ಇನ್ವಿಟೇಷನ್ ತಗೊಂಡು ವರಹಾದೇವರ ಹತ್ರ ಬನ್ನಿ. ಲಕ್ಷ್ಮೀ ಬೋರ ಸ್ವಾಮಿಯ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿ ನಾನು ಮಾಡಿಸ್ಕೊಡ್ತೀನಿ. ನಮ್ಮ ಮನೆ ಕಟ್ಟಿದ್ದು ಗುರುಗಳೇ. ಆ ಸ್ವಾಮಿನ ನಂಬುದವ್ರು ಎಲ್ಲರನ್ನೂ ಕೈ ಹಿಡಿದಿದ್ದಾನೆ ಭಗವಂತ. ಲಕ್ಷ್ಮೀ ಬೋರ ಸ್ವಾಮಿಯ ದರ್ಶನಕ್ಕೆ ಬರೋ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಬರೋ ಭಕ್ತರು ಅವರವರ ಮನೋಕಾಮನೆ ಸಿದ್ಧಿ, ಹಾಗೆ ನಿಮ್ಮ ಕಾರ್ಯಗಳು ಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ಗೃಹ ಪ್ರವೇಶ ಮಾಡಿಸುವಷ್ಟು ಯೋಗ ಫಲ ಆ ಭಗವಂತನಿಂದ ನಿನಗೆ ಸಿಗಲಿ ತಾಯಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗಲೂ ಕೂಡ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೇನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಲ್ಲಿ ಗದಗಿಂದ ಗುರುಜಿ. ಗದಗಲಿಂದ. ಅಮ್ಮ ತಮ್ಮ ಹೆಸರು? ನಮ್ಮ ಹೆಸರು ಬೇಡ ಗುರುಜಿ. ಆಯ್ತು, ಗುರುಜಿ ಅವ್ರ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಶರಣಾರ್ಥಿ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾವು ನಿಮ್ಮ ಹತ್ರ ಫೋನ್ ಮಾಡ್ಬೇಕಾದ್ರೆ ತುಂಬಾ ವರ್ಷದಿಂದ ಪ್ರಯತ್ನ ಮಾಡಿದ್ವಿ. ಅದು ಕರೆ ಸಿಕ್ಕಿದ್ದು ಇವತ್ತು. ಗಣೇಶನ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಒಳ್ಳೇದಾಗ್ಲಮ್ಮ, ಹೇಳು ತಾಯಿ. ಎಲ್ಲಾ ರೀತಿಯಿಂದ ಚೆನ್ನಾಗಿದೀವಿ. ಆರ್ಥಿಕ ಪರಿಸ್ಥಿತಿ ಗುರುಜಿ, ಮಕ್ಕಳು 3 ಜನ ನಮ್ಗೆ ಎಲ್ಲಾರ್ದು ಮದುವೆ ಮಾಡಿದ್ವಿ, ಮೊಮ್ಮಕ್ಕಳು ಇದಾರೆ. ಆದ್ರೆ ನಾವೆಲ್ಲರೂ ಸೋತ ಶರಣಾರ್ಥಿ ಗುರುಜಿ. ಆದ್ರೆ ಅವರೇ ನಮ್ಗೆಲ್ಲ ಸ್ವಲ್ಪ ಇದು ಮಾಡ್ತಾರೆ ಗುರುಜಿ. ಸಂಬಂಧದಲ್ಲಿ ಅದೇ ಬೇಜಾರಾಗಿದೆ ಗುರುಜಿ. ನನ್ಗೆ ಅಮ್ಮ, ಜೀವನ ಅಂದ್ರೆ ಹಾಗೇನೆ, ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಬೇಕು. ಒಪ್ಪಿಕೋತಿದ್ದೆ ಗುರುಜಿ. ಆದ್ರೂ ನೀವು ನೋಡಮ್ಮ, 40 ವರ್ಷ ಗುರುಜಿ. ಇವಾಗ ಅಲ್ಲಮ್ಮ, ನೀವು ಸೋತಿದ್ರಿಂದ ಇರೋದ್ರಲ್ಲಿ ನೆಮ್ಮದಿ ಕಾಣ್ತಾ ಇದ್ದೀರಿ. ನಾವು ಗೆದ್ದಿದ್ದೀವಿ ಅನ್ಕೊಂಡಿರ್ತಕ್ಕಂಥವ್ರು ಯಾವಾಗ ಜಾರು ಬೀಳ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅದು ತುಂಬ ಜನ ಗೆದ್ದಿದ್ದೀವಿ ಅಂತ ಬೀಗೋರು ಯಾವುದೋ ಒಂದು ಕಡೆ ಜಾರು ಬೀಳ್ತಾನೆ ಇರ್ತಾರೆ. ಆದರೆ ಸೋತಿದ್ದೀವಿ ಅಂದ್ಕೊಳ್ತೀವಲ್ವಾ,
ನಾವು ಸೋಲ್ತಾ ಇದ್ದೀವಿ, ಪ್ರತಿ ಕ್ಷಣ ನಾವು ಸೋಲ್ತೀವಿ, ಯಾರೊಬ್ಬರ ಮಾತಿಗಾದರೂ ಸಹಿತ ನಾವು ತಲೆ ಬಗ್ಗಿಸ್ತಾ ಇದ್ದೀವಿ, ನಮ್ಮ ಬದುಕಲ್ಲಿ ವ್ಯಾಜ್ಯ ಇಲ್ಲದಂಥ ರೀತಿ ನಡೀತಿದ್ದೀವಿ ಅಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಇರೋದಲ್ಲಮ್ಮ. ನಾವು ಪ್ರತಿಯೊಬ್ಬರು ಅಂದ್ಕೊಳ್ಳೋದು ಹೀಗೇನೆ. ನಮ್ಮ ಮನಸ್ಸಿಗೆ ನೋವು ಆಗುತ್ತೆ. ನಾನು ಇಷ್ಟು ಸೋತು ಬದುಕ್ತೀನಿ, ಆದರೂ ನನ್ನ ತಲೆ ಮೇಲೆ ಕಾಲಿಡೋಕ್ಕೆ ಬರ್ತಾರಲ್ಲ, ನಾನು ಹೀಗಿದ್ದರೂ ಸಹಿತ ನನ್ನ ಮೇಲೆ ಗಾಜಿನ ಮನೇಲಿ ಇದ್ರೂ ಸಹಿತ ಕಲ್ಲು ಹೊಡಿತಾರಲ್ವ ಅಂತ ನಾವು ಅರ್ಥ ಮಾಡ್ಕೋಬೇಕಾದ ವಿಚಾರ. ನಾವಿದ್ದಷ್ಟು ನೆಮ್ಮದಿ ಅವ್ರಿಗಿರಲ್ಲಮ್ಮ. ಗರ್ಜನೆ ಮಾಡ್ತಕ್ಕಂಥವ್ರು, ದೌರ್ಜನ್ಯ ಮಾಡ್ತಕ್ಕಂಥವ್ರು, ಅಥವಾ ನಾನು ಅಂತ ಅಹಂ ಮಾಡಿದ ಮುಂದೆ ನಡೀತಕ್ಕಂಥವ್ರು ಅವ್ರು ಯಾವತ್ತೂ ಒಳ್ಳೇದಾಗಲ್ಲ. ಅದು ನಾವು ಸೋಲ್ತೀವಲ್ವ, ಸೋತಾಗ ನಮ್ಮ ಮುಂದೆ ನಮ್ಮ ಪ್ರಪಂಚ ನಮಗೆ ವಿಶಾಲವಾಗಿರುತ್ತೆ. ಬಟ್ ಅವ್ರಿಗೆ ಪ್ರಪಂಚನೇ ಕಾಣಿಸೋದಿಲ್ಲ. ನೀನು ಭಯಪಡಬೇಡ ತಾಯಿ, ಖಂಡಿತ ಒಳ್ಳೇದಾಗತ್ತೆ. ನೀವು ಅಂದುಕೊಂಡಿರ್ತಕ್ಕಂಥ ರೀತಿ ಭಗವಂತ ಇನ್ನಷ್ಟು ಚೆನ್ನಾಗಿಡ್ತಾ ನಿಮ್ಮನ್ನು. ಆಮೇಲೆ ಗುರುಜಿ ನಮ್ಮ ಮಗಳು ಇವಾಗ ನೌಕರಿ BE ಮಾಡಿದ್ಲು ಗುರುಜಿ. ಅವರು ಬೇಡ ಅಂತಂದು ಮನೇಲೆ ಇಟ್ಕೊಂಡಿದ್ದಾರೆ. ಆಮೇಲೆ ಆಕೆಗೆ ಇವಾಗ ಒಂದು ವರ್ಕ್ ಫ್ರಮ್ ಹೋಮ್ ಬರೋದಿದೆ ಅಂತಾರೆ, ಅದಕ್ಕೆ ಆಗುತ್ತಾ ಅಂತ ಕೇಳ್ಬೇಕು. ಅಂದರೆ ಗಂಡನ ಮನೆಯಲ್ಲಿ ಉದ್ಯೋಗ ಬೇಡ ಅಂತ ಹೇಳ್ತಿದ್ದಾರಾ? ಬೇಡ ಅಂತಿದ್ದಾರೆ ಗುರುಜಿ, ಅದಕ್ಕೆ ಏನು ಮಾಡ್ಬೇಕಾ? ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಈಗ ಗಂಡನ ಮನೆಯಲ್ಲಿ ದೇವ್ರು ಕೊಟ್ಟಂಗೆ ಏನೋ ಗಂಜಿನೋ ಅಂಬ್ಲಿನೋ ಲಕ್ಷಣವಾಗಿ ಕುಡ್ಕೊಂಡು ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದಾಗ ಇನ್ನು ಉದ್ಯೋಗ ಅಂತ ಮಾಡಿಕೊಂಡು ಯಾತಕ್ಕಮ್ಮ ಹೊಸಲು ದಾಟಬೇಕು? ಅದಕ್ಕೆ ನಿಮ್ಮ ಹತ್ರ ಕೇಳಬೇಕಾ? ಬೇಡಮ್ಮ. ಆ ಒಂದು ಬಲವಂತ ಅದನ್ನು ಮಗಳಿಗೆ ಹೇಳ್ಕೊಡ್ಲು ಬೇಡಿ, ಮಗಳಿಗೆ ಹೇಳೋದೇ ಬೇಡ. ಅವಳಿಗೆ ಹೇಳಿ. ನಾನು ಹೇಳೋದಮ್ಮ, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ. ಏನೋ ಗಂಡನಿಗೆ ಭಾಳ ಕಷ್ಟ ಇದ್ದು ಅಲ್ಲಿ ಜೀವನ ನಡೆಯೋದು ಕಷ್ಟ ಆಗ್ತಿದೆ, ಗಂಡನೇ ನೀನು ಉದ್ಯೋಗ ಮಾಡಿದ್ರೆ ನಮ್ಮಿಬ್ಬರು ಜೀವನ ಚೆನ್ನಾಗಿರುತ್ತೆ ಅನ್ನೋ ಥರ ಪರಿಸ್ಥಿತಿ ಇದ್ದರೆ ಆಗಲೂ ಯೋಚನೆ ಮಾಡಬೇಕು ಹೆಣ್ಮಕ್ಳು ಹೊಸಲು ದಾಟಬೇಕಾದ್ರೆ. ನೋಡಮ್ಮ, ಗಂಡಸಿನ ಮನಸ್ಸು ಪ್ರತಿ ಕ್ಷಣಕ್ಕೂ ಬದಲಾಗುತ್ತೆ. ಒಂದು ಹೆಣ್ಣು ತಾಳ್ಮೆಯಿಂದ ಆಲೋಚನೆ ಮಾಡೋ ಶಕ್ತಿ ಇರುತ್ತೆ. ಹೆಣ್ಣು ಭೂಮಿ ತೂಕದಳು ಅಂತ ಯಾತಕ್ಕೆ ಹೇಳ್ತಾರಂದರೆ ಮುಂದೆ ಆಗ್ತಕ್ಕಂಥದ್ದು ಏನು ಅಂತ ಅರ್ಥಕೊಳ್ಳೋಂಥ ಆಲೋಚನೆ ಮಾಡೋ ಶಕ್ತಿ ಹೆಣ್ಣಿಗಿದೆ. ಆದರೆ ಗಂಡಸು ದುಡುಕಿ ತೀರ್ಮಾನ ತೊಗೊಂಡ್ಬಿಡ್ತಾನೆ. ಆ ಗಂಡಸು ದುಡುಕಿ ತೀರ್ಮಾನ ತೊಗೊಳ್ಳುವಾಗ ಸಿದ್ಧ ಬುದ್ಧಿ ಹೇಳಬೇಕಾದ್ದು ಹೆಣ್ಣು ಮಗಳೇ. ಹೆಣ್ಣು ಓದಬೇಕು, ವಿದ್ಯಾವಂತೆ ಆಗಬೇಕು, ಜ್ಞಾನವಂತೆ ಆಗಬೇಕು, ಸಾಕಷ್ಟು ಅಪಾರವಾದಂಥ ಜ್ಞಾನ ಸಂಪಾದನೆ ಮಾಡಬೇಕು. ಯಾವುದಕ್ಕೋಸ್ಕರ ಅಂದರೆ ಗಂಡ ತಳಗೆ ಬಿದ್ದಾಗ, ಗಂಡ ಅಕಸ್ಮಾತ್ ಕಷ್ಟದಲ್ಲಿದ್ದಾಗ, ಗಂಡ ಸರಿಯಾದ ದಾರಿ ನಡೀತಿದ್ದಾಗ ಅವನು ಕೂಡಿಸಿ ಬುದ್ಧಿ ಹೇಳೋಕ್ಕೋಸ್ಕರ. ಅಥವಾ ಅದೇ ಥರ ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಒಳ್ಳೆ ಜ್ಞಾನವಂತರಾಗಿ ಮಕ್ಕಳನ್ನು ತಯಾರು ಮಾಡಬೇಕು, ಸಂಸ್ಕಾರ ಕೊಡಬೇಕು. ಅದು ತಾಯಿ ಕೆಲಸ. ಅದು ಬಿಟ್ಟು ಮಗಳು ಓದಿದ್ದಾಳೆ ಅಂಥೇಳಿ ಅವಳು ಕೆಲಸಕ್ಕೆ ಹೋಗಬೇಕು, ಓದಲಿ ಬಿಡಿ, ಕಷ್ಟಪಟ್ಟು ಓದಿಲ್ಲ, ಅವಳು ಕೆಲಸ ಮಾಡೋದು ಬೇಡವಾ ಅಂದರೆ ಅವಳು ಕೆಲಸ ಮಾಡಿ ಬಂದು ಸಂಬಳ ತೊಗೊಂಡು ಅವಳು ಗಂಡನ ಸಾಕಬೇಕಾ, ಅವ್ರ ಅತ್ತೆ ಮಾವನ ಸುಧಾರಿಸ್ಬೇಕಾ, ಅಥವಾ ದುಡ್ಡಿನ ತೊಗೊಂಡ್ಮೇಲೆ ನಾನು ಅಂತಕ್ಕಂಥ ಅಹಂ ಬಂದು ಇಲ್ಲದ ಸಂಸಾರ ಕೆಡಿಸ್ಕೋಬೇಕಮ್ಮ? ಹಾಗಾಗಬಾರ್ದು. ಇರಲಿ ಅಮ್ಮ, ನೀನು ಕೇಳಿದ್ದು ತಪ್ಪಲ್ಲ. ನಾನು ಹೇಳ್ತಿರ್ತಕ್ಕಂಥದ್ದು ನೋಡು ತಾಯಿ, ನಿನ್ನ ಒಂದು ಪ್ರಶ್ನೆ ಎಷ್ಟೋ ಜನಗಳಿಗೆ ನಾನು ಕೊಡೋ ಉತ್ತರ ಆಗುತ್ತೆ. ನೀನು ಕೇಳಿದ ಪ್ರಶ್ನೆ ತುಂಬ ಚೆನ್ನಾಗಿದೆ. ಮಗಳು ವಿದ್ಯಾವಂತಳು, ಅವಳಿಗೊಂದು ಒಳ್ಳೆ ಉದ್ಯೋಗ ಆದರೆ ಅನುಕೂಲ ಅಂತ ನೀನು ತಾಯಿಯಾಗಿ ಕೇಳಿದ್ಯಾ. ನಾನು ಹೇಳ್ತಿದ್ದೀನಿ, ಮದುವೆ ಆದಮೇಲೆ ಅವಳು ಎಂಥ ವಿದ್ಯಾವಂತೆ ಆದರೂ 4 ಗೋಡೆ ಮಧ್ಯಕ್ಕೆ ಅಲ್ಲಿಗೆ ಸೀಮಿತ ಅವಳು. ಅಂದರೆ ಆ ಸಂಸಾರನ ಸುಧಾರಿಸ್ಕೊಂಡು ಸಂಸಾರದಲ್ಲಿ ನಗುಮುಖವಾಗಿ ಬೆಳಗ್ಗೆ ಗಂಡ ಆಚೆಗೆ ಹೋಗಿ ಸಾಯಂಕಾಲ ಮನೆಗೆ ಬರುವಾಗ ನಗನಗ್ತಾ ಮುಖ ತೋರಿಸ್ಬೇಕಾದ್ದು, ಆ ಸುಂದರವಾದ ಸಂಸಾರನ ತೂಗಿಸ್ಬೇಕಾದ್ದು ಹೆಣ್ಮಗಳ ಜವಾಬ್ದಾರಿ. ಉದ್ಯೋಗಕ್ಕೆ ಅಂತ ಈಕೆನೂ ಬೆಳಗ್ಗೆ ಮನೆಯಿಂದ ಆಚೆಗೆ ಹೊರಟ್ರೆ ಸಾಯಂಕಾಲ ಸುಸ್ತಾಗಿ ಮನೆಗೆ ಬಂದರೆ ಈಕೆಗೆ ಒಂದು ಲೋಟ ನೀರು ಕೊಡೋರು ಯಾರು? ಗಂಡ ಮನೆಗೆ ಬಂದಾಗ ಒಂದು ಲೋಟ ಕಾಫಿ ಕೊಡೋರು ಯಾರು? ಸಂಸಾರ ತೂಗಿಸಿ ನೆಮ್ಮದಿ ಇರ್ತಮ್ಮ. ಆ ನೆಮ್ಮದಿ ಅವಾಗ ಇರೋದೇ ಇಲ್ಲ. ತಂದೆ ತಾಯಿ ಮನೆಗೆ ಇರೋಷ್ಟು ದಿವಸ, ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ಉದ್ಯೋಗ ಮಾಡಲಿ, ಕೆಲಸಕ್ಕೆ ಹೋಗಿ ಬರಲಿ, ಅವರು ಸ್ವಚ್ಛವಾಗಿ ಏನಾರು ಇರಲಿ. ಆದರೆ ಗಂಡನ ಮನೆಗೆ ಹೋದ್ಮೇಲೆ ಆ ಗಂಡನ ಮನೆ ಜವಾಬ್ದಾರಿ ಏನಿದೆ ಆ ಜವಾಬ್ದಾರಿನ ತೊಗೊಳ್ಬೇಕಾ ತಾಯಿ. ಆವಾಗಲೇ ನೆಮ್ಮದಿ ಇರತಕ್ಕಂಥದ್ದು, ಆವಾಗ ಸಂಸಾರ ಆಗುವಂಥದ್ದು. ಹಿಂದೆ ನಿಮ್ಮ ಜನ್ರೇಷನ್ ಹೇಗಿತ್ತೋ ಅದು ಪುನಃ ಮರುಕಳಿಸಿದ್ರೆ ಮುಂದೆ ಜೀವನ. ಹಿಂದೆ ನಿಮ್ಮ ಜೀವನ ಬೇರೆ, ನಿಮ್ಮ ಕಷ್ಟಾರ್ಜಿತ ಬೇರೆ. ಆವಾಗ ಅಪ್ಪ ಒಬ್ಬ ದುಡಿತಿದ್ರು, ನಾವು 4 ಜನ ಕೂತ್ಕೊಂಡು ತಿಂದಿದ್ದೀವಿ. ಈಗ ನಾವು 4 ಜನ ದುಡಿಬೇಕು ಅಂದರೆ ಆವಾಗಿನ ನೆಮ್ಮದಿ ಖಂಡಿತ ಬರೋದಿಲ್ಲ. ಅದು ಎಚ್ಚರಿಕೆ ಬೇಕು. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆ ನಿರಂತರವಾಗಿ ನಿರ್ಘಳವಾಗಿ ನೆರವೇರ್ತಾನೆ ಇರುತ್ತೆ. ಇನ್ನು ಇವತ್ತು ಕೂಡ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಶ್ರೀ ವಿದ್ಯಾ ಗಣಪತಿ ಸೇವಾ ಸಮಿತಿ, ದೊಡ್ಡ ಗಣಪತಿ ದೇವಸ್ಥಾನದ ಆವರಣ, ಧರ್ಮಸ್ಥಳ, ಶ್ರೀ ಮಂಜುನಾಥ ಕಲ್ಯಾಣ ಮಂಟಪ, ದೊಡ್ಡ ಬಸವಣ್ಣ ದೇವಸ್ಥಾನದ ರಸ್ತೆ, ಬಸವನಗುಡಿ, ಬೆಂಗಳೂರು. ಇಲ್ಲಿ ಗುರುಜಿರವರು ಸಂಜೆ 6 ಗಂಟೆಗೆ ಆಗಮಿಸ್ತಾ ಇದ್ದಾರೆ. 56ನೇ ಭಕ್ತಿಪೂರ್ವಕ ಗಣೇಶೋತ್ಸವದ ಅಂಗವಾಗಿ ಬಹಳ ವಿಶೇಷವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವದ ಕಾರ್ಯಕ್ರಮಕ್ಕೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ಇವತ್ತಿನ ದಿನದ ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳತಕ್ಕಂಥ ಸಮಯ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.